ಸ್ನೇಹಿತರೆ, ನಮಸ್ಕಾರ. ಹೇಗಿದ್ದೀರಿ? ಇವತ್ತೊಂದು ಇಂಟ್ರೆಸ್ಟಿಂಗ್ ಕ್ರೈಮ್ ಸ್ಟೋರಿ ಜೊತೆ ನಿಮ್ಮ ಎದುರು ಬಂದಿದ್ದೇನೆ. ಒಂದು ದರೋಡೆಕೋರರ ಗ್ಯಾಂಗ್ ಇರುತ್ತೆ. ಆ ಗ್ಯಾಂಗ್ ಟಾರ್ಗೆಟ್ ಮಾಡಿದ್ದು ಪೊಲೀಸರ ಮನೆಗಳನ್ನ. ಪಕ್ಕಾ ಪ್ಲಾನ್ಡ್ ಆಗಿ ದರೋಡೆ ಮಾಡುವಂತಹ ಟೀಮ್ ಸಣ್ಣ ಸುಳಿವು ಕೂಡ ಸಿಗದಂತೆ ತಮ್ಮ ಉದ್ದೇಶವನ್ನ ಈಡೇರಿಸಿಕೊಂಡು ಹೋಗ್ತಾರೆ. ಪೊಲೀಸರಿಗೋ ಇದು ದೊಡ್ಡ ತಲೆನೋವಾಗಿ ಕಾಡುತ್ತೆ. ಎಷ್ಟೇ ಹುಡುಕಾಡಿದ್ರೂ ಒಂದ್ ಸಣ್ಣ ಸುಳಿವು ಕೂಡ ಸಿಕ್ಕಿರೋದಿಲ್ಲ. ಆದ್ರೆ ಆ ದರೋಡೆಯಾದ ಮನೆಯಲ್ಲಿ ಬಿದ್ದಿದಂತಹ ರಕ್ತದ ಹನಿಗಳು ಪೊಲೀಸರಿಗೆ ಕಾಣುತ್ತೆ. ಅಷ್ಟು ಸಾಕಿತ್ತು ಪೊಲೀಸರಿಗೆ. ಆ ರಕ್ತದ ಹನಿಗಳ ಜಾಡು ಹಿಡಿದು ಹೊರಟಂತಹ ಪೊಲೀಸರಿಗೆ ಸಿಗೋದು ನಟೋರಿಯಸ್ ಗ್ಯಾಂಗ್ನ ಘಾಟು ವಾಸನೆ. ಹೇಗಾದ್ರೂ ಮಾಡಿ ಅವರನ್ನ ಕೆಡ್ಡಾಗೆ ಬೀಳಿಸ್ಬೇಕು, ಹೆಡೆಮುರಿ ಕಟ್ಬೇಕು ಅಂತ ಪ್ಲಾನ್ ಹಾಕ್ತಾರೆ ಕೊಡಗಿನ ಪೊಲೀಸರು. ಒಂದಷ್ಟು ಮಂದಿ ಮಾರು ವೇಷದಲ್ಲಿ ಡೆಡ್ಡಿ ಗ್ಯಾಂಗ್ ನ ಹಿಂದೆ ಬಿದ್ದು ತಿಂಗಳುಗಟ್ಲೆ ಊರೂರು ಅಲಿತಾರೆ. ಹೀಗೆ ಅಲೆದಾಗ್ಲೇ ಗೊತ್ತಾಗೋದು ಆ ನಟೋರಿಯಸ್ ಗ್ಯಾಂಗ್ ನ ಕರಾಳ ಮುಖ. ಇದನ್ನ ಕೇಳಿದ್ರೆ ನಿಮಗೆ ಯಾವುದೋ ಕ್ರೈಮ್ ಥ್ರಿಲ್ಲರ್ ಸಸ್ಪೆನ್ಸ್ ಸಿನಿಮಾದ ಸ್ಟೋರಿ ತರ ಅನ್ಸುತ್ತಲ್ವಾ? ಇದು ನೀವ್ ಅಂದ್ಕೊಂಡಂಗೆ ಸಿನಿಮಾದ ಸ್ಟೋರಿ ಅಲ್ಲ. ಇದು ನಮ್ಮ ಕೊಡಗಿನ ಪೊಲೀಸರು ಪ್ರಕರಣವನ್ನ ಭೇದಿಸಿದಂತಹ ಪರಿ. ಇದು ಕಳ್ಳರು ದರೋಡೆಕೋರರು ಚಾಪೆ ಕೆಳಗೆ ನುಸುಳಿದ್ರೆ ನಮ್ಮ ಪೊಲೀಸರು ರಂಗೋಲೆ ಕೆಳಗೆ ನುಸುಳಿ ಬೆಂಡೆತ್ತುತ್ತಾರೆ ಅನ್ನೋದಕ್ಕೆ ಮತ್ತೊಂದು ನಿದರ್ಶನ ಇದು. ಈ ಇಂಟ್ರೆಸ್ಟಿಂಗ್ ಸ್ಟೋರಿಯನ್ನ ಡಿಟೇಲ್ ಆಗಿ ನಿಮ್ ಜೊತೆಗೆ ಹಂಚ್ಕೊಳ್ತೇನೆ. ಮಿಸ್ ಮಾಡದೆ ಕೊನೆವರೆಗೂ ಈ ಎಪಿಸೋಡ್ ಅನ್ನ ನೋಡಿ. ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಕೂರ್ಗ್ ಬಸ್ ಚಾನಲ್ ಅನ್ನು ನೋಡ್ತಾ ಇದ್ರೆ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಫೇಸ್ಬುಕ್ ನಲ್ಲಿ ಫಾಲೋ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್ ನಲ್ಲೂ ಕೂಡ ನಮ್ಮನ್ನ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ಸ್ಟೋರಿಯನ್ನ ನಿಮ್ಮ ಎದುರುಗಿಡ್ತಾ ಇದ್ದೇನೆ. ಅದು ಈ ವರ್ಷ ಜೂನ್ ತಿಂಗಳ 18ನೇ ತಾರೀಕು. ಜನ ಬೆಳಗ್ಗೆ ಎದ್ದು ಅವರವರ ಕೆಲಸನ ಮುಗಿಸಿ ಮೊಬೈಲ್ ನೋಡ್ತಾ ಇರ್ತಾರೆ. ವಾಟ್ಸಪ್ ನಲ್ಲಿ ಒಂದು ಮೆಸೇಜ್ ಎಲ್ಲಾ ಕಡೆ ಸ್ಪ್ರೆಡ್ ಆಗಿರುತ್ತೆ. ಅದೇನಂದ್ರೆ, ಮಡಿಕೇರಿಯಲ್ಲಿ ಪೊಲೀಸರ ಮನೆಗೆ ಕಳ್ಳರು ನುಗ್ಗಿದ್ದಾರೆ, ದರೋಡೆಯಾಗಿದೆ, ಚಿನ್ನಾಭರಣ ಹಣವನ್ನ ದೋಚಿದ್ದಾರೆ ಅನ್ನುವಂತ ವಿಚಾರ ಎಲ್ಲಾ ಕಡೆ ಸ್ಪ್ರೆಡ್ ಆಗಿರುತ್ತೆ. ಪೊಲೀಸರ ಕ್ವಾರ್ಟರ್ಸ್ ನಲ್ಲಿ ಪೊಲೀಸರ ಮನೆಯಲ್ಲಿ ಕಳ್ಳತನ ಆಗೋದು, ದರೋಡೆ ಆಗೋದು ಅಂತ ಹೇಳಿದ್ರೆ ಸಣ್ಣ ವಿಚಾರವಾ? ಸಹಜವಾಗಿ ಪೊಲೀಸ್ ಇಲಾಖೆಗೆ ಒಂದು ರೀತಿಯಲ್ಲಿ ಇರಿಸು ಮುರಿಸಾಗಿರುತ್ತೆ. ಜನ ಯಾವ ರೀತಿ ಮಾತಾಡ್ಕೊಳ್ತಾರೆ ಅನ್ನೋದನ್ನ ನಾನು ವಿವರಿಸಿ ಹೇಳ್ಬೇಕಾಗಿಲ್ಲ. ಪೊಲೀಸರಿಗೆ ಸೇಫ್ ಇಲ್ಲ, ಇನ್ನು ನಮ್ಗೆ ಯಾವ ರೀತಿ ಸೇಫ್ ಇರುತ್ತೆ, ಇನ್ ಯಾವ ರೀತಿ ನಮ್ಗೆ ರಕ್ಷಣೆ ಕೊಡ್ತಾರೆ ಅನ್ನುವಂತ ರೀತಿ ಎಲ್ಲ ಜನ ಮಾತಾಡ್ಕೊಂಡಿದ್ದಾರೆ. ನೀವು ಅದನ್ನ ಕಂಡಿದ್ದೇವೆ ಕೂಡ, ನೋಡಿದ್ದೇವೆ ಕೂಡ. ಜೂನ್ ತಿಂಗಳಲ್ಲಿ ರೈಫಲ್ ರೇಂಜ್ ಪೊಲೀಸ್ ಕ್ವಾರ್ಟರ್ಸ್ ಅಲ್ಲಿ ಒಂದು 3 ಮನೆಯಲ್ಲಿ ಕಳ್ತನ ಮತ್ತು ಅಟೆಂಪ್ಟ್ ಆಗಿದೆ. ಮತ್ತು ಕೆಲವೊಂದು ಮನೆಯಲ್ಲಿ ವಾಸ ಇಲ್ಲದೆ ಇರುವ ಮನೆಯಲ್ಲಿ ಕೂಡ ಬಾಗಿಲು ಮುರಿದು ಹೋಗಿತ್ತು. ಆ ಸಂದರ್ಭದಲ್ಲಿ ನಮ್ಮ ಪೊಲೀಸರಿಗೆ ಒಂದು ಚಾಲೆಂಜ್. ಅವತ್ತು ಕಳ್ತನ ಆಗಿರೋ ಮೌಲ್ಯ ಒಂದು ಬೆಲೆಬಾಲು 1.5 ಲಕ್ಷ ಆಗಿತ್ತು. ಬಟ್ ಆದರೆ ಪೊಲೀಸ್ ಮನೆಯಲ್ಲೇ ಕಳ್ತನ ಆಗಿತ್ತು, ಇಲ್ಲಿ ಯಾರಕ್ಕೆ ರಕ್ಷಣೆ ಅಂದ್ರೆ ಒಂದು ಪ್ರಶ್ನೆನೂ ಬಂತು. ಸಹಜ, ಪೊಲೀಸರಿಗೂ ಕೂಡ ದೊಡ್ಡ ಚಾಲೆಂಜ್ ಆಗಿರುತ್ತೆ. ಆ ಪ್ರಕರಣದಲ್ಲಿ ಹಣ, ಚಿನ್ನಾಭರಣ ಸೇರಿ ಕಳವಾಗಿದ್ದು 1.5 ಲಕ್ಷ ಮೌಲ್ಯದ ಸ್ವತ್ತು ಅಂತ ಅಂದಾಜಿಸಲಾಗಿದೆ. ಸಹಜವಾಗಿಯೇ ಸವಾಲಾಗಿದ್ದಂತಹ ಈ ಪ್ರಕರಣದಲ್ಲಿ ತನಿಖೆಗೆ ಇಳಿದಂತಹ ಪೊಲೀಸರಿಗೆ ಏನೂ ಸಿಕ್ಕಿರೋದಿಲ್ಲ ಸುಳುಹು. ಆ ಕ್ಷಣಕ್ಕೆ ಏನೇ ಒಂದು ಪ್ರಕರಣ ಆದ್ರೂ ಕೂಡ ಪೊಲೀಸರು ಮೊದಲನೇದಾಗಿ ಆ ಮನೆಗೆ ಭೇಟಿ ನೀಡ್ತಾರೆ. ಅಕ್ಕಪಕ್ಕದಲ್ಲಿ ಇರುವಂತಹ ಸಿಸಿ ಕ್ಯಾಮೆರಾ, ಇತ್ತೀಚಿನ ದಿನಗಳಲ್ಲಿ ಸಿಸಿ ಕ್ಯಾಮೆರಾದ ಫುಟೇಜ್ ಅನ್ನ ನೋಡ್ತಾರೆ. ಎಲ್ಲಾದ್ರೂ ಕಳ್ಳರ ಚಹರೆ ಸಿಗುತ್ತಾ ಅಂತ. ಸಿಸಿ ಕ್ಯಾಮೆರಾ ಫುಟೇಜ್ ಸಿಕ್ಕಿರುತ್ತೆ, ಆದ್ರೆ ಅಲ್ಲಿ ಕ್ಲಾರಿಟಿ ಇರೋದಿಲ್ಲ. ಬ್ಲರ್ ಆದಂತಹ ಇಮೇಜ್ ಇರುತ್ತೆ. ಜೊತೆಗೆ ಯಾರು ಈ ಕಳ್ಳತನದಲ್ಲಿ ಭಾಗಿಯಾಗಿರ್ತಾರಲ್ಲ ಅವರ ಮುಖವನ್ನ ಅವರು ಮಾಸ್ಕ್ ಧರಿಸಿರ್ತಾರೆ, ಕೆಲವರು ಬಟ್ಟೆ ಕಟ್ಟಿ ಮುಚ್ಕೊಂಡಿರ್ತಾರೆ, ಕೇವಲ ಕಣ್ಣು ಮಾತ್ರ ಕಾಣುತ್ತೆ. ಜೊತೆಗೆ ಬೈಕ್ ನಲ್ಲಿ ಓಡಾಡೋದು ಗಮನಕ್ಕೆ ಬರುತ್ತೆ, ಆದ್ರೆ ಎಲ್ಲೂ ಕೂಡ ಕ್ಲಾರಿಟಿ ಸಿಗೋದಿಲ್ಲ, ಬೈಕ್ ನಂಬರ್ ಕೂಡ ಸಿಗೋದಿಲ್ಲ, ಅವ್ರು ಯಾರು ಅನ್ನೋದು ಕೂಡ ಗೊತ್ತಾಗೋದಿಲ್ಲ. ಆದ್ರೆ ಪೊಲೀಸರಿಗೆ ಅಷ್ಟು ಸಾಕಿತ್ತು, ಆ ಒಂದು ಸಣ್ಣ ಇಮೇಜ್ ಅನ್ನು ಇಟ್ಕೊಂಡು ತನಿಖೆಯನ್ನ ಆರಂಭಿಸ್ತಾರೆ. ಈ ಕೇಸಲ್ಲಿ 17ನೇ ತಾರೀಕು ಕಳ್ತನ ಆಗುತ್ತದೆ. ಆ ಕಳ್ತನದಲ್ಲಿ ನಮಗೆ ಯಾವಾಗಲೂ ಇಮಿಡಿಯೇಟ್ಲಿ ನಮಗೇನು ಕ್ಲೂಸ್ ಏನೂ ಸಿಕ್ಕಿಲ್ಲ. ಸೊ ಕಂಪ್ಲೀಟ್ ಆಗಿ ಅವರು ಕಳ್ತನ ಮಾಡಿರೋರು ಒಂದು 3 ಜನ ವ್ಯಕ್ತಿಗಳು ಬಂದು ಹೋಗಿರೋದು ಜಸ್ಟ್ ಒಂದು ಬ್ಲರ್ ಆಗಿ ಒಂದು ಇಮೇಜ್ ಸಿಗ್ತದೆ.
ಆ ಇಮೇಜನ್ನು ಡೆವಲಪ್ ಮಾಡಿಕೊಂಡು ಮುಂದೆ ಹೋಗ್ತೀವಿ. ನಮ್ಮ ಮಡಿಕೇರಿ ಟೌನ್ ಪೂರ್ತಿ ಫಸ್ಟ್ ಚೆಕ್ ಮಾಡ್ತೀವಿ. CCTV ಕ್ಯಾಮ್ರಾ ಎಲ್ಲ ಚೆಕ್ ಮಾಡೋ ಸಂದರ್ಭದಲ್ಲಿ ಒಂದು ಸ್ಕಾರ್ಫ್ ಬಟ್ಟೆ ಹಾಕ್ಕೊಂಡು ಕಣ್ಣು ಮಾತ್ರ ಕಾಣ್ತದೆ. ಸೊ ಅದು ಮಾತ್ರ ಇಟ್ಕೊಂಡು ನಾವು ಇನ್ವೆಸ್ಟಿಗೇಷನನ್ನು ಮುಂದುವರೆದೀವಿ. ಇದು ಸೊ ಮುಂದುವರಿಯುವ ಸಂದರ್ಭದಲ್ಲಿ ಪೂರ್ತಿ ನೈಟಲ್ಲಿ ಕಳ್ತನ ಆಗಿರೋದು 2 to 4. ಅವ್ರ ಮೂವ್ಮೆಂಟ್ ಕಂಪ್ಲೀಟ್ ಆಗಿ ನೈಟಲ್ಲಿ ಇತ್ತು. ಯಾವುದೇ ಫೋನ್ ಯೂಸ್ ಮಾಡಲ್ಲ. ಇದು ಒಂದು ಟ್ರೆಡಿಷ್ನಲ್ ಆಗಿ ಇವ್ರು ಮಾಡ್ತಾ ಇರುವ ಗ್ಯಾಂಗ್ ಅಂದರೆ ನಮಗೆ ಸ್ವಲ್ಪ ಡೌಟ್ ಬಂತು. ಬೇರೆ ಬೇರೆ ಕಡೆಗಳಲ್ಲಿ ಆ ಫೋಟೋಗಳನ್ನ ಶೇರ್ ಮಾಡ್ಕೊಳ್ತಾರೆ. ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಬೇರೆ ಬೇರೆ ಸ್ಟೇಷನ್ಗಳಿಗೆ ರವಾನೆ ಮಾಡ್ತಾರೆ. ಈ ರೀತಿಯಾದಂತಹ ಇದಕ್ಕೆ ಹೋಲಿಕೆ ಆಗುವಂತಹ ಯಾವುದಾದ್ರೂ ವ್ಯಕ್ತಿಗಳು ನಿಮ್ಮಲ್ಲಿ ಅನುಮಾನಾಸ್ಪದವಾಗಿ ಕಂಡು ಬಂದ್ರೆ ಅವರ ಮಾಹಿತಿಯನ್ನ ಕೊಡಿ ಅಂತ. ಅದರ ಜೊತೆಗೆ ಕೊಡಗು ಜಿಲ್ಲಾ SPI ಖುದ್ದಾಗಿ ಈ ಪ್ರಕರಣವನ್ನ ಇನಿಷಿಯೇಟಿವ್ ತಗೊಳ್ತಾರೆ. ಯಾಕೆಂತಂದ್ರೆ ಪೊಲೀಸರ ಮನೆಯಲ್ಲೇ ಕಳ್ಳತನ ಆಗಿದಲ್ಲ. ಇಲಾಖೆಯ ಪ್ರತಿಷ್ಠೆಯ ವಿಚಾರ, ಜೊತೆಗೆ ಗೌರವದ ಪ್ರಶ್ನೆ, ಜನ 100 ಮಾತಾಡ್ಕೊಳ್ತಾರೆ. ಎಲ್ಲದಕ್ಕೂ ಉತ್ತರದಾಯಿತ್ವ ಇವ್ರು ಆಗ್ಬೇಕು. ಹಾಗಾಗಿ SPI ಖುದ್ದಾಗಿ ಬೇರೆ ಬೇರೆ ತಂಡಗಳನ್ನು ರಚನೆ ಮಾಡ್ತಾರೆ. ಸಹಜವಾಗಿ ಟವರ್ ಲೊಕೇಶನ್, ಯಾರ್ಯಾರು ಬಂದಿರ್ತಾರೆ, ಆ ಸರೌಂಡಿಂಗ್ ಆಗಿರುವಂತಹ ಮೊಬೈಲ್ ಕಾನ್ವರ್ಸೇಷನ್ ಎಲ್ಲದರ ಡೀಟೇಲ್ ನ ತೆಗೆದುಕೊಳ್ತಾರೆ. ಜೊತೆಗೆ CC ಕ್ಯಾಮರಾ ಫುಟೇಜ್, ಮಡಿಕೇರಿ ಸರೌಂಡಿಂಗ್ ನಲ್ಲಿರುವಂತಹ ಎಲ್ಲ CC ಕ್ಯಾಮರಾಗಳ ಫುಟೇಜ್ ಅನ್ನ ತೆಗೆದುಕೊಳ್ಳುವಂತಹ ಪ್ರಕ್ರಿಯೆಗೆ ಚಾಲನೆ ಕೊಡ್ತಾರೆ. ಜೊತೆಗೆ ಇದೇ ರೀತಿಯಾದಂತಹ ಪ್ರಕರಣ ಪೊಲೀಸ್ ಕ್ವಾರ್ಟರ್ಸ್ ನಲ್ಲಿ ಕಳ್ಳತನ ಆಗಿತ್ತಲ್ಲ, ಈ ರೀತಿಯಾದಂತಹ ಪ್ರಕರಣ ಜಿಲ್ಲೆಯಲ್ಲಿ ಬೇರೆ ಕಡೆ ಆಗಿದ್ಯಾ ಅನ್ನುವಂಥದ್ರ ಡೀಟೇಲ್ಸ್ ಕಲೆಕ್ಟ್ ಮಾಡೋದಕ್ಕೆ ಪ್ರತ್ಯೇಕ ತಂಡಗಳನ್ನ ರಚನೆ ಮಾಡ್ತಾರೆ. ಎಲ್ಲ ತಂಡಗಳು ಆಕ್ಟಿವ್ ಆಗ್ತವೆ. ನಾವು ಎಂಟೈರ್ ಟೀಮ್, ನನ್ನ ನೇತೃತ್ವದಲ್ಲಿ ನಮ್ಮ ಅಡಿಷನಲ್ SP ದಿನೇಶ್ ಅವರು, ನಮ್ಮ ಸೂರಜ್ DSP ಅವರು, ಸೋಮಾರ್ಪೇಟೆ DSP ಚಂದ್ರಶೇಖರ್ ಅವರು ಮತ್ತು ಮಡಿಕೇರಿ ಟೌನ್ ಇನ್ಸ್ಪೆಕ್ಟರ್, ಈ ಕೇಸಲ್ಲಿ ಮುಖ್ಯ ಭಾಗವಹಿಸಿರುವ ನಮ್ಮ ಮಡಿಕೇರಿ ಟೌನ್ ಇನ್ಸ್ಪೆಕ್ಟರ್ ರಾಜು ಅವರು ಮತ್ತು ಆ ಬೈಕನ್ನು ಹಿಡಿದಿರುವ ನಮ್ಮ ಚಂದ್ರಶೇಖರ್ ಅವರು, ಶನಿವಾರ ಸಂತೆ ಮತ್ತು ಸೋಮವಾರಪೇಟೆ ಇನ್ಸ್ಪೆಕ್ಟರ್ಗಳು ಹಾಸನಲ್ಲಿ ಬೇಲೂರು ಕಡೆ ಹೋಗಿದ್ದಾರೆ. ಅಪ್ ಟು ಬೇಲೂರು ಕಡೆ ಒಂದು 200ರಿಂದ 250 CCTV ಕ್ಯಾಮರಾವನ್ನು ಮಗದೇವ್ ಮತ್ತು ಕೃಷ್ಣರಾಜ್ ಇಬ್ಬರು ಹುಡುಕಿದ್ದಾರೆ. ಮತ್ತು ನಮ್ಮ DSB ಇನ್ಸ್ಪೆಕ್ಟರ್ ಆದ ಮೇದಪ್ಪ ಅವರು ಮತ್ತು ಅವರ ತಂಡ ಯೋಗೇಶ್, ನಿರಂಜನ್, ಶರತ್, ಪ್ರವೀಣ್ ಇವರು ಮತ್ತು ನಮ್ಮ ಕುಶಾಲನಗರ ರೂರಲ್ ಇನ್ಸ್ಪೆಕ್ಟರ್ ಆದ ದಿನೇಶ್ ಕುಮಾರ್ ಮತ್ತು ಎಲ್ಲರೂ ಕೂಡ ನಮ್ಮ ಟ್ರಾಫಿಕ್ ಸಬ್ ಇನ್ಸ್ಪೆಕ್ಟರ್ಗಳು, ನಾಪೋಕ್ಲು ಸಿದ್ದಾಪುರ ಸಬ್ ಇನ್ಸ್ಪೆಕ್ಟರ್, ನಮ್ಮ ಮಂಜುನಾಥ್ ಸಬ್ ಇನ್ಸ್ಪೆಕ್ಟರ್, ಇವರೆಲ್ಲರೂ ಕೂಡ ಒಂದು ದೊಡ್ಡ ಒಂದು ತಂಡವನ್ನು ಕಟ್ಟಿ ನಾವು ಈ ಕೆಲಸವನ್ನು ಶುರು ಮಾಡಿದ್ದೀವಿ. ಸೊ ಪ್ರತಿಯೊಬ್ಬರಿಗೂ ಒಂದೊಂದು ಅಲಾಟ್ ಮಾಡಿಬಿಟ್ಟು ಸುಮಾರು 700 ಕಿಲೋಮೀಟರ್ಗಿಂತ ಹೆಚ್ಚು ಡಿಸ್ಟೆನ್ಸನ್ನು ನಾವು ಕವರ್ ಮಾಡಿದ್ದೀವಿ. ಹೆಂಗೆ ಅಂದ್ರೆ ಈ 700 ಕಿಲೋಮೀಟರ್ ದೂರದಲ್ಲಿ ಇರುವ CCTV ಕ್ಯಾಮರಾವನ್ನು ನಾವು ಚೆಕ್ ಮಾಡಿದ್ದೀವಿ. 500ಕ್ಕಿಂತ ಹೆಚ್ಚು CCTV ಕ್ಯಾಮರಾ ಎಲ್ಲಿ ಯಾವುದೇ ಒಂದು ಕ್ಲಿಯರ್ ಲೀಡ್ ಸಿಗುತ್ತದ ಅಂದ್ರೆ ಹೇಳಿ ನಾವು ಚೆಕ್ ಮಾಡಿದ್ವಿ. ಆಗ್ಲೇ ಹೇಳಿದೆ ನಾನು, ಒಂದು ಬೈಕ್ ನಲ್ಲಿ 3 ಬಂದಿರೋದು ಗೊತ್ತಾಗಿರುತ್ತೆ. ಅವ್ರ ಮುಖವನ್ನ ಬಟ್ಟೆಯಿಂದ ಮುಚ್ಕೊಂಡಿರ್ತಾರೆ ಅಂತ. ಅದರ ಜಾಡನ್ನ ಹಿಡಿದೋಡ್ತಾರೆ. ಆ ಬೈಕ್ ರಾಜಾ ಸೀಟ್ ಮೂಲಕ ಪಾಸ್ ಆಗಿರೋದು ಗಮನಕ್ಕೆ ಬರುತ್ತೆ. ಸೇಮ್ ಇಲ್ಲಿ ಬಟ್ಟೆಯ ಕಲರ್ ಒಂದಷ್ಟು ಹೊಂದಾಣಿಕೆ ಪೊಲೀಸರು ಅವರದೇ ಆಯಾಮದಲ್ಲಿ ಲೆಕ್ಕಾಚಾರ ಹಾಕೊಂಡಿರ್ತಾರೆ. ಅದೇ ರೀತಿಯಾದಂತಹ ವ್ಯಕ್ತಿಗಳು ಬೈಕ್ ನಲ್ಲಿ ಬಂದು ರಾಜಾ ಸೀಟ್ ಮೂಲಕ ಪಾಸ್ ಆಗಿರೋದು ಗೊತ್ತಾಗಿರುತ್ತೆ. ಜೊತೆಗೆ ರಾಜಾ ಸೀಟ್ ನಲ್ಲಿ ಬೈಕ್ ಅನ್ನ ನಿಲ್ಲಿಸಿ ಪಕ್ಕದಲ್ಲಿರುವಂತಹ ಬಾರ್ಗೆ ಹೋಗಿ ಅಲ್ಲಿ ಮದ್ಯವನ್ನ ಖರೀದಿ ಮಾಡಿರ್ತಾರೆ. ಅಲ್ಲೂ ಕೂಡ ಅವ್ರು CC ಕ್ಯಾಮರಾ ಫುಟೇಜ್ ಅನ್ನು ನೋಡ್ತಾರೆ. ನೀವು ಕೂಡ ವಿಜುವಲ್ ಅಲ್ಲಿ ಗಮನಿಸಬಹುದು. ಅಲ್ಲಿ ವ್ಯಕ್ತಿ ಒಬ್ಬ ಬರ್ತಾನೆ, ಮುಖಕ್ಕೆ ಖರ್ಚಿಫ್ ಕಟ್ಕೊಂಡಿರ್ತಾನೆ, ಮದ್ಯವನ್ನ ಖರೀದಿ ಮಾಡ್ತಾನೆ, ಹಣವನ್ನ ಕೊಡ್ತಾನೆ. ಆತ ಮೊಬೈಲ್ ನಲ್ಲಿ ಪೇ ಮಾಡೋದಿಲ್ಲ, ಕ್ಯಾಶ್ ಕೊಡ್ತಾನೆ. ಬಹಳ ಚಾಲಾಕಿ. ಎಲ್ಲೂ ಕೂಡ ಮೊಬೈಲ್ ಅನ್ನು ಅವರು ಬಳಸಿರೋದಿಲ್ಲ. ಕ್ಯಾಶ್ ಕೊಟ್ಟು ಅಲ್ಲಿಂದ ಮೂವ್ ಆಗಿರ್ತಾರೆ. ಆ ಬೈಕ್ ಎಲ್ಲಿಗೆ ಹೋಗುತ್ತೆ ಅಂತ ಪೊಲೀಸರು ಅದನ್ನ ಟ್ರೇಸ್ ಮಾಡ್ತಾ ಹೋಗ್ತಾರೆ. ಆಗ ಗೊತ್ತಾಗೋದು ಅವರಿಗೆ ಇದು ಸೋಮವಾರಪೇಟೆ ಭಾಗಕ್ಕೆ ತೆರಳಿದೆ ಅಂತ. ಅಷ್ಟರಲ್ಲಾಗ್ಲೇ ಅಂದಾಜು ಹಾಕಿರ್ತಾರೆ ಪೊಲೀಸರು, ಇದು ಪಕ್ಕಾ ಪ್ರೊಫೆಷನಲ್ ನಟೋರಿಯಸ್ ಗ್ಯಾಂಗೇ ಇರಬೇಕು. ಈ ಟೀಮ್ ನಲ್ಲಿ ಇರುವವರು ಆ ನಟೋರಿಯಸ್ ಗ್ಯಾಂಗ್ ನ ಟೀಮ್ ನ ಮೆಂಬರ್ಗಳೇ ಇರಬೇಕು ಅನ್ನೋದು ಗೊತ್ತಾಗಿರುತ್ತೆ. ಬಟ್ ಎಲ್ಲಿ ಅವರು ಹೇಗೆ ಅವರ ಹಿನ್ನೆಲೆ ಯಾವುದು ಗೊತ್ತಾಗಿರೋದಿಲ್ಲ. ಆದ್ರೆ ಪ್ರೊಫೆಷನಲ್ ಆಗಿ ಇವರು ಈ ಕಳ್ಳತನದಲ್ಲಿ ದರೋಡೆಯಲ್ಲಿ ಭಾಗಿಯಾಗಿರೋದು ಅನ್ನೋದು ಪೊಲೀಸರಿಗೆ ಮೇಲ್ನೋಟಕ್ಕೆ ಅಂದಾಜು ಆಗಿರುತ್ತೆ. ಸೊ ಮುಂದುವರ್ಕೊಂಡು ಇದೇ ಇರೋ ಬಾದ ಅಂದ್ರೆ ಹೇಳ್ಕೊಂಡು ನಾವು ಒಂದು ಗಾಡಿ ಸ್ವಲ್ಪ ಟ್ರೇಸ್ ಮಾಡಿದ್ವಿ. ಗಾಡಿ ನಂಬರ್ ಯಾವುದು ಕಾಣಲ್ಲ, ನೈಟಲ್ಲಿ ಇರೋದ್ರಿಂದ ಸ್ವಲ್ಪ ಗಾಡಿಯಲ್ಲಿ ಇದೇ ಬಟ್ಟೆ ಹಾಕೋದಂದ್ರೆ ನೋಡ್ಕೊಂಡು ಹೋಗೋ ಸಂದರ್ಭದಲ್ಲಿ ಸೋಮವಾರಪೇಟೆ ಕಡೆ ಹೋಗ್ತಾ ಇರ್ತಾರೆ. ಸೊ ಅಲ್ಲಿ ಹೋಗೋ ಸಂದರ್ಭದಲ್ಲಿ ನೆಕ್ಸ್ಟ್ ಮಾರನೇ ದಿವಸ FIR ರಿಜಿಸ್ಟರ್ ಆಗ್ತದೆ. ಅಲ್ಲಿ ಒಂದು ಕಳ್ತನ ಸೋಮವಾರಪೇಟೆಯಲ್ಲಿ ಆಗುತ್ತದೆ. ಮಕ್ಕಂದೂರು ಕಡೆ ಒಂದು ಕಳ್ತನ ಆಗುತ್ತದೆ. ಇಲ್ಲಿಂದ ಹೋಗಿರೋ ಬೈಕ್ ನೆಕ್ಸ್ಟ್ ಅದು ಮುಂದುವರೆಯಲ್ಲ. ಎಲ್ಲಿ ಅಂದ್ರೆ ನಾವು ಚೆಕ್ ಮಾಡೋಕ್ಕೆ ಶುರು ಮಾಡಿದ್ವಿ. ಹೀಗೆ ಗಮನಿಸಿದಾಗ ಮಕ್ಕಂದೂರು ಭಾಗದಲ್ಲಿ ಒಂದು ಕಳವು ಪ್ರಕರಣ ಆಗಿರೋದು ಗೊತ್ತಾಗುತ್ತೆ. ಬೈಕ್ ಕಳ್ಳತನ. ಪೊಲೀಸರು ತಕ್ಷಣ ಅಲರ್ಟ್ ಆಗ್ತಾರೆ. ಅಲ್ಲಿಗೆ ಹೋಗಿ ಹುಡುಕಾಡ್ತಾರೆ. ಬೇರೆ ಬೇರೆ ಆಯಾಮದಲ್ಲಿ ಹುಡುಕಾಡಿದಾಗ ಅವರಿಗೆ ಡೀಟೇಲ್ ಸಿಗೋದಿಲ್ಲ, ಎಲ್ಲೂ ಮಾಹಿತಿ ಸಿಗೋದಿಲ್ಲ. ಆಗ SP ಗೆ
ಈ ಹಿಂದಿನ ಪ್ರಕರಣ ಒಂದು ಅವರಿಗೆ ನೆನಪಾಗುತ್ತೆ. ಹಿಂದೆ ಇದೇ ರೀತಿಯಾದಂತಹ ಒಂದು ಪ್ರಕರಣದಲ್ಲಿ ಬೈಕ್ ಕಳ್ಳತನ ಮಾಡಿ ಅದನ್ನ ಕೆರೆಗೆ ಎಸ್ತಿರೋದು ಅವರಿಗೆ ನೆನಪಿಗೆ ಬರುತ್ತೆ. ತಕ್ಷಣ ಆ ಸುತ್ತಮುತ್ತಲ ವ್ಯಾಪ್ತಿಯ ಕೆರೆಗಳನ್ನ ಹುಡುಕಾಡೋದಕ್ಕೆ ಮುಂದಾಗ್ತಾರೆ. ನಮ್ಮ ಮಕ್ಕಂದೂರು ದಾಟಿ ಸ್ವಲ್ಪ ದೂರದಲ್ಲಿ ಒಂದು ಕೆರೆಯಲ್ಲಿ, ಕಾಂಡನಕೊಲ್ಲಿ ಕೆರೆಯಲ್ಲಿ ನಮಗೆ ಬೈಕ್ ಸಿಗ್ತದೆ. ನೀರಲ್ಲಿ, ಬಾವಿಯಲ್ಲಿ ಹಾಕಿರ್ತಾರೆ, ಕೆರೆಯಲ್ಲಿ ಹಾಕಿರ್ತಾರೆ. ಸೊ ನಾವು ಸುತ್ತಮುತ್ತ ಹುಡುಕಿದ್ವಿ, ಎಲ್ಲಿ ನೀರಲ್ಲಿ ಹಾಕಿರಬೇಕಂದ್ರೆ ನಮಗೆ ಹಳೆಯ ಎಕ್ಸ್ಪೀರಿಯನ್ಸಲ್ಲಿ ವಿ ಡಿಸ್ಕಸ್ಡ್. ಸೊ ನನಗೆ ಚನ್ನಪಟ್ಟಣದಲ್ಲಿರುವಾಗ ಸಿಮಿಲರ್ಲಿ ಇಂಥ ಕಳ್ಳರು ಮಾಡುವಾಗ ಕೆರೆಯಲ್ಲಿ ಹಾಕೋ ಅಭ್ಯಾಸ ಇರ್ತದೆ. ಸೊ ಅದನ್ನು ಗೈಡ್ ಮಾಡಿದ್ವಿ. ಸುತ್ತಮುತ್ತ ಕೆರೆ ಇರುವಾಗ ಚೆಕ್ ಮಾಡಿ ಅಂದರೆ ಹೇಳಿದ್ದೀವಿ. ಸೊ ಆವಾಗ ಒಂದು ಕೆರೆಯಲ್ಲಿ ಬೈಕ್ ಫಸ್ಟ್ ಸಿಗ್ತದೆ. ಬೈಕನ್ನು ಚೆಕ್ ಮಾಡುವ ಸಂದರ್ಭದಲ್ಲಿ ಅದು ಮಹಾರಾಷ್ಟ್ರನಲ್ಲಿ ರಿಜಿಸ್ಟರ್ ಆಗಿರೋ ಬೈಕ್. ದೆನ್ ಓನರ್ ಕಾಂಟ್ಯಾಕ್ಟ್ ಮಾಡಿ ಎಲ್ಲಿದೆ ಅಂದರೆ ಹೇಳುವಾಗ ಗೋವಾನಲ್ಲಿ ನಾನು ಇದ್ದೀನಿ ಅಂದರೆ ಹೇಳ್ತಾ ಇದ್ದ. ತಕ್ಷಣ ಅಲ್ಲಿನ ಬೈಕ್ ಅನ್ನ ರಿಕವರ್ ಮಾಡ್ಕೊಳ್ತಾರೆ. ಬೈಕ್ ನೋಡಿದಾಗ ಅದು ಮಹಾರಾಷ್ಟ್ರ ರಿಜಿಸ್ಟ್ರೇಷನ್ ಬೈಕ್. ಆ ಬೈಕ್ ನಂಬರ್ ಆಧರಿಸಿ ಆ ಓನರ್ಗೆ ಕರೆ ಮಾಡ್ತಾರೆ. ಓನರ್ ಕರೆ ಮಾಡಿದಾಗ ಆತ ಮಹಾರಾಷ್ಟ್ರದವನು ಗೊತ್ತಾಗುತ್ತೆ. ಆಗ ಗೊತ್ತಾಗೋದು ಆ ಬೈಕ್ ಅಲ್ಲಿಂದ ಕಳವಾಗಿ ಹೋಗಿರೋದು, ಕದ್ದು ಬೇರೆಯವರು ತೆಗೆದುಕೊಂಡು ಹೋಗಿದ್ದಾರೆ ಅಂತ. ಪೊಲೀಸರು ತಕ್ಷಣ ಅಲ್ಲಿನ ಪೊಲೀಸರ ಜೊತೆಗೆ ಕಾಂಟ್ಯಾಕ್ಟ್ ಬೆಳೆಸ್ಕೊಂಡು ಆ ಬೈಕ್ ಕಳವಾದಂತಹ ಸ್ಥಳದ ಸಿಸಿ ಕ್ಯಾಮೆರಾ ಫುಟೇಜ್ ಗಳನ್ನ ಕಲೆಕ್ಟ್ ಮಾಡ್ಕೊಳ್ತಾರೆ. ಅಲ್ಲಿಗೆ ಇವರಿಗೆ ಒಂದು ಕ್ವಾಲಿಟಿ ಸಿಗುತ್ತೆ, ಕ್ವಾಲಿಟಿ ವಿಜುವಲ್ ಸಿಗುತ್ತೆ. ಬೇರೆ ಉತ್ತಮ ಗುಣಮಟ್ಟದಂತಹ ಸಿಸಿ ಕ್ಯಾಮೆರಾ ಫುಟೇಜ್ಗಳು ಕೊಡಗಿನ ಪೊಲೀಸರ ಕೈಗೆ ಸಿಗುತ್ತೆ. ದೆನ್ ಗೋವಾಕ್ಕೆ ಟೀಮನ್ನು ಕಳಿಸಿದ್ದೀವಿ. ಅಲ್ಲಿ ಏನು ಕಳ್ತನ ಆಗಿದೆ ಅಂದರೆ ಹೇಳುವಾಗ ಬೈಕ್ ಕಳ್ತನ ಆಗಿರೋದು ಮತ್ತು ಒಂದು 3-4 ಮನೆ ಕಳ್ತನ ಆಗಿದೆ. ಅಲ್ಲಿ ಒಳ್ಳೆಯ ಫುಟೇಜಸ್ ಎಲ್ಲಿ ಸಿಗ್ತದೆ ಅಂದ್ರೆ ಅಲ್ಲಿ ಚೆಕ್ ಮಾಡಿದ್ವಿ. ಅಲ್ಲಿ ಸ್ವಲ್ಪ ಕ್ಲೂ ಸಿಕ್ಕಿದೆ. ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಅಂದಾಜು 700-750 ಕಿಲೋಮೀಟರ್ ಸಾಕ್ತಾರೆ. 500ಕ್ಕೂ ಅಧಿಕ ಸಿಸಿ ಕ್ಯಾಮೆರಾಗಳ ಫುಟೇಜ್ ಅನ್ನ ಈ ಒಂದು ಪ್ರಕರಣದ ಹಿಂದೆ ಬಿದ್ದಂತಹ ಪೊಲೀಸರು ಪರಿಶೀಲನೆ ಮಾಡ್ತಾರೆ. ಈ ಸಂದರ್ಭದಲ್ಲಿ ಹಲವು ಲೀಡ್ಗಳು ಈ ಪೊಲೀಸರ ಟೀಮ್ಗೆ ಸಿಗುತ್ತೆ. ಪ್ರತಿಯೊಬ್ಬರಿಗೂ ಒಂದೊಂದು ಅಲಾಟ್ ಮಾಡಿಬಿಟ್ಟು ಸುಮಾರು 700 ಕಿಲೋಮೀಟರ್ಗಿಂತ ಹೆಚ್ಚು ಡಿಸ್ಟೆನ್ಸನ್ನು ನಾವು ಕವರ್ ಮಾಡಿದ್ದೀವಿ. ಹೆಂಗೆ ಅಂದ್ರೆ ಈ 700 ಕಿಲೋಮೀಟರ್ ದೂರದಲ್ಲಿ ಇರುವ CCTV ಕ್ಯಾಮರಾವನ್ನು ನಾವು ಚೆಕ್ ಮಾಡಿದ್ದೀವಿ. 500ಕ್ಕಿಂತ ಹೆಚ್ಚು CCTV ಕ್ಯಾಮರಾ ಎಲ್ಲಿ ಯಾವುದೇ ಒಂದು ಕ್ಲಿಯರ್ ಲೀಡ್ ಸಿಗುತ್ತದೆ ಅಂದರೆ ಹೇಳಿ ನಾವು ಚೆಕ್ ಮಾಡಿದ್ದೀವಿ. 700 ಕಿಲೋಮೀಟರ್ಸ್ ಮಡಿಕೇರಿಯಿಂದ ಗೋವಾ ತನಕ, ಅದಲ್ಲದೆ ಮಡಿಕೇರಿಯಿಂದ ಬೇಲೂರು ತನಕ ಒಂದು 4-5 ಟೀಮ್ ಮಾಡಿಕೊಂಡು ನಾವು ಇದನ್ನು ಚೆಕ್ ಮಾಡಿದ್ವಿ. ಆ ಚೆಕ್ ಮಾಡೋ ಸಂದರ್ಭದಲ್ಲಿ ಒಂದು ಕಡೆ ಫೋಟೋ ಸಿಕ್ಕಿದೆ. ಸೊ ಫೋಟೋ ಕ್ಲಿಯರ್ ಆಗಿ ಸಿಕ್ಕಿಲ್ಲ ಅಂದ್ರೆ ಸಂದರ್ಭದಲ್ಲಿ ನಾವು ಬೇರೆ ಅಕ್ಯೂಸ್ಡ್ಗಳನ್ನು ನಾವು ಚೆಕ್ ಮಾಡಿದ್ವಿ. ಸುಮಾರು 50-60 ಅಕ್ಯೂಸ್ಡ್ ಇವರಿರಬಾದ ಅಂದರೆ ಚೆಕ್ ಮಾಡೋ ಸಂದರ್ಭದಲ್ಲಿ ಒಂದು ಕ್ಲಿಯರ್ ಫೋಟೋನಲ್ಲಿ ಒಬ್ಬರು ಡೌಟ್ ಬಂತು. ಸೊ ಆದರೆ ವಿ ಆರ್ ನಾಟ್ ಏಬಲ್ ಟು ನ್ಯಾರೋ ಡೌನ್ ದಟ್ ಅಕ್ಯೂಸ್ಡ್. ಸೊ ಅದಾದಮೇಲೆ ಟೆಕ್ನಿಕಲಿ ವರ್ಕ್ ಮಾಡಿದ್ವಿ. ಸೊ ನಮ್ಮ ಟೆಕ್ನಿಕಲ್ ಟೀಮ್ ಇಲ್ಲಿ ನಮ್ಮ ಪ್ರವೀಣ್ ಮತ್ತು ರಾಜೇಶ್, ಶರತ್ 3 ಜನ ಟೆಕ್ನಿಕಲಿ ವರ್ಕ್ ಮಾಡಿ DSB ಟೀಮಿಗೆ ಒಂದು ಇಂಟೆಲಿಜೆನ್ಸನ್ನು ಕೊಡ್ತಾರೆ. ಆ ಟೀಮ್ ನೀವು ಸಸ್ಪೆಕ್ಟ್ ಮಾಡ್ತಾ ಇರುವ ಹೆಸರಲ್ಲಿ ಇರುವವರು ಒಬ್ಬರು ಇಲ್ಲಿ ಬಂದಿರೋದಕ್ಕೆ ಸಾಧ್ಯನೇ ಇರ್ತದೆ. ಒಂದು ಮೊಬೈಲ್ ಫೋನ್ ಒಂದು ಆ್ಯಕ್ಟಿವೇಟ್ ಆಗಿದೆ ಅಂತ ಹೇಳಿ ನಮಗೆ ಮಾಹಿತಿಯನ್ನು ಫಸ್ಟ್ ಕೊಡ್ತಾರೆ. ಸೊ ಆ ಮಾಹಿತಿ ಮೇಲ್ಗಡೆ ಎಲ್ಲಿ ಟೀಮ್ ಅಂದ್ರೆ ನೋಡುವ ಸಂದರ್ಭದಲ್ಲಿ ಇದು ಮಧ್ಯಪ್ರದೇಶಲ್ಲಿ ಧಾರ್ ಡಿಸ್ಟಿಕಲ್ಲಿ ಇರುವ ಗ್ಯಾಂಗ್ ಅಂದ್ರೆ ನಮಗೆ ಗೊತ್ತಾಗಿದೆ. ನಾನು ಆಗ್ಲೇ ಹೇಳ್ದಲ್ಲ, ಈ ಬೈಕ್ ಅನ್ನ ಕೆರೆಗೆ ಹಾಕಿದ್ರು ಅಂತ. ಅಲ್ಲಿಂದ ಮತ್ತೊಂದು ಟ್ವಿಸ್ಟ್ ಸಿಗುತ್ತೆ. ಈ ಗೋವಾದಿಂದ ತಂದಿದ್ದಂತಹ ಬೈಕ್ ಅನ್ನ ಕಾಂಡನಕೊಲ್ಲಿಯ ಕೆರೆಗೆ ಹಾಕಿ ಮಕ್ಕಂದೂರಿನಿಂದ ಕದ್ದಿರ್ತಾರಲ್ಲ ಬೈಕ್, ಆ ಬೈಕ್ ಅನ್ನ ಬಳಸಿ ಇವರು ಹಾಸನ ಜಿಲ್ಲೆಯ ಬೇಲೂರು ಕಡೆಗೆ ತೆರಳುತ್ತಾರೆ. ಯಾವುದು, ಮಕ್ಕಂದೂರಿನಿಂದ ಕದ್ದಂತಹ ಬೈಕ್ ಅನ್ನ ಬಳಸ್ಕೊಂಡು ಮೂವರು ಬೇಲೂರು ಕಡೆಗೆ ತೆರಳೋದು. ಬೇಲೂರಲ್ಲಿ ಹೋಗಿ ಆ ಬೈಕ್ ಅನ್ನ ಅಲ್ಲಿ ಬಿಟ್ಟು ಬೇಲೂರಲ್ಲಿ ಬೇರೆ ಒಂದು ಬೈಕ್ ಅನ್ನ ತೆಗೆದುಕೊಂಡು ಆ ಬೈಕ್ ಮೂಲಕ ಬೇಲೂರಿನಿಂದ ಮಹಾರಾಷ್ಟ್ರ ಕಡೆಗೆ ಹೋಗ್ತಾರೆ. ಇಲ್ಲಿ ಗಮನಿಸಬಹುದು ಯಾವ ರೀತಿ ಅಂತ. ಆದ್ರೆ ಎಲ್ಲೂ ಕೂಡ ಇವರು ಮೊಬೈಲ್ ಅನ್ನ ಸ್ವಿಚ್ ಆನ್ ಮಾಡ್ಕೊಂಡಿರೋದಿಲ್ಲ. ಎಲ್ಲ ಮೊಬೈಲ್ ಅನ್ನ ಅವರ ಬಳಿ ಇದ್ದಂತಹ ಮೊಬೈಲ್ ಅನ್ನ ಸ್ವಿಚ್ ಆಫ್ ಮಾಡ್ಕೊಂಡು ಮೂವ್ ಆಗ್ತಾ ಇರ್ತಾರೆ. ಹಾಗಾಗಿ ಪೊಲೀಸರಿಗೆ ಟವರ್ ಲೊಕೇಶನ್ ಹಿಡಿಯೋದು ಬಹಳ ಕಷ್ಟಕರವಾಗಿರುತ್ತೆ. ಕೆಲವೊಂದು ಕಡೆ ಮೊಬೈಲ್ ಅನ್ನ ಆನ್ ಮಾಡ್ಕೊಳ್ತಾರೆ, ಅವರಿಗೆ ಬೇಕಾದಾಗ ಯೂಸ್ ಮಾಡ್ಕೊಂಡು ತಕ್ಷಣಕ್ಕೆ ಸ್ವಿಚ್ ಆಫ್. ಗೋವಾ ಅಂದು ಫಸ್ಟ್ ಬೈಕ್ ಕಳ್ತನ ಮಾಡ್ತಾರೆ. ಇಲ್ಲಿ ಬರ್ತಾರೆ, ಅಪ್ ಟು ಇದು ಬರೆ ಹೋಗ್ತಾರೆ, ಮಕ್ಕಂದೂರು ಬರೆ ಹೋಗ್ತಾರೆ. ಅಲ್ಲಿ ಒಂದು ಬೈಕ್ ಕಳ್ತನ ಮಾಡ್ತಾರೆ. 3 ಜನದಲ್ಲಿ 2 ಜನ ಒಬ್ಬನ ಓಡ್ತಾನೆ, ಇನ್ನೊಂದು ಓಡ್ಕೊಂಡು ಹೋಗಿ ಕಾಂಡನಕೊಲ್ಲಿಯಲ್ಲಿ ಒಂದು ಬೈಕ್ ಹಾಕಿಬಿಡ್ತಾನೆ. ಮತ್ತು ಮಕ್ಕಂದೂರಲ್ಲಿ ಮಾಡಿರೋ ಕಳ್ತನ ಬೈಕನ್ನು ತೊಗೊಂಡು ಹೋಗಿ ಬೇಲೂರು ಕಡೆ ಹೋಗ್ತಾರೆ. ಬೇಲೂರು ಕಡೆ ಬೈಕನ್ನು ಬಿಡ್ತಾರೆ. ಬೇಲೂರಲ್ಲಿ ಹೊಸದಾಗಿ ಇನ್ನೊಂದು ಬೈಕ್ ತೊಗೊಳ್ತಾರೆ. ಸೊ ಬೇಲೂರಲ್ಲಿ ಇರೋ ಬೈಕ್ ಈಗ ಮಧ್ಯಪ್ರದೇಶ ಧಾರ್ ಡಿಸ್ಟಿಕಲ್ಲಿ ಕಾಲು ಅಂದರೆ ಒಬ್ಬನ ಕಡೆ ಇದೆ. ಸೇಮ್ ಅಕ್ಯೂಸ್ಡ್, ಮರ್ಡರ್ ಕೇಸ್, ಅಟೆಂಪ್ಟ್ ಟು ಮರ್ಡರ್ ಕೇಸ್ ಅಕ್ಯೂಸ್ಡ್ ಅವನ ಕಡೆ ಇದೆ. ಲೋಕಲ್ ಪೊಲೀಸ್ ಹಿಡಿಯೋಕ್ಕಾಗಿಲ್ಲ. ವಿಲ್ ಟ್ರೈ ಅವರ್ ಲೆವೆಲ್ ಬೆಸ್ಟ್. ಅಲ್ಲಿ ನಾವು ಈಗಲೂ ಒಂದು 4-5 IPS ಆಫೀಸರ್ ಜೊತೆ ನಾನು ಟಚಲ್ಲಿ ಇದ್ದೀನಿ. ಇದ್ರ ಜೊತೆಗೆ
ಒಂದು ಕಡೆ ಪೊಲೀಸರು ಈ ಸಿಸಿ ಕ್ಯಾಮೆರಾ ಫುಟೇಜ್ ಅನ್ನು ಹಿಡ್ಕೊಂಡು ಮುಂದುವರೆದಿರ್ತಾರಲ್ಲ, ಅದರ ಜೊತೆಗೆ ಈ ಕಳ್ಳತನ ಆದಂತಹ ಮನೆಯಲ್ಲೂ ಕೂಡ ಬೇರೆ ಬೇರೆ ರೀತಿಯಾದಂತಹ ಶೋಧ ಕಾರ್ಯಾಚರಣೆ ಪೊಲೀಸರ ಮತ್ತೊಂದು ತಂಡ ಮಾಡ್ತಾ ಇರುತ್ತೆ. ಆಗ ಅಲ್ಲಿ ಮತ್ತೊಂದು ಇಂಪಾರ್ಟೆಂಟ್ ಸುಳಿವು ಸಿಗುತ್ತೆ. ಇದನ್ನು ನೀವು ಗಮನಿಸಿ, ಸೂಕ್ಷ್ಮವಾಗಿ ಗಮನಿಸ್ಕೊಳ್ಳಿ. ಅದೇನು ಅಂತ ಹೇಳಿದ್ರೆ, ಅಲ್ಲಿ ಒಂದು ರಕ್ತದ ಕಲೆ ಸಿಗುತ್ತೆ. ರಕ್ತದ ಕಲೆ ಸಿಕ್ಕಾಗ ಅದನ್ನ ಗಮನಿಸ್ತಾರೆ ಪೊಲೀಸರು. ಆ ಮನೆಯಲ್ಲಿ ರಕ್ತದ ಕಲೆ ಸಿಗುತ್ತಲ್ಲ, ಅದರ ಹಿಂದೆ ಬೀಳ್ತಾರೆ. ಇದಕ್ಕೂ ಈ ಕಳ್ಳತನ ಪ್ರಕರಣಕ್ಕೆ ಏನಾದ್ರೂ ಸಂಬಂಧ ಇದೆಯಾ ಅಂತ. ಅದನ್ನ ನೋಡ್ತಾ ಹೋದಾಗ ಅಲ್ಲಿ ಒಂದು ಜಿಗಣೆ ಬಿದ್ದಿರೋದು ಪೊಲೀಸರ ಗಮನಕ್ಕೆ ಬರುತ್ತೆ. ಇದು ಇಂಟ್ರೆಸ್ಟಿಂಗ್ ಇರೋದು. ರಕ್ತ ಸೋರಿಕೆ ಆಗಿರುತ್ತೆ. ಆ ಜಿಗಣೆ ರಾತ್ರಿ ವೇಳೆ 17ನೇ ತಾರೀಕು ಮಧ್ಯರಾತ್ರಿ ಕಳ್ಳತನ ಮಾಡಿರ್ತಾರಲ್ಲ, ಒಂದು 2 ಗಂಟೆಯ ಆಸುಪಾಸಿನಲ್ಲಿ, ಅವ್ರಿಗೆ ಈ ಕಳ್ಳತನ ಪ್ರಕರಣದಲ್ಲಿ ಭಾಗಿಯಾದಂತಹ ಸಂದರ್ಭದಲ್ಲಿ ಆ ಟೀಮ್ನ ಒಬ್ಬನಿಗೆ ಜಿಗಣೆ ಕಚ್ಚಿರುತ್ತೆ. ಆ ಜಿಗಣೆ ಕಚ್ಚಿ ಅದು ಬಿದ್ದೋಗಿರುತ್ತೆ, ರಕ್ತ ಸೋರ್ಕೊಂಡಿರುತ್ತೆ. ಅಲ್ಲಿ ಆ ರಕ್ತದ ಕಲೆಯನ್ನ ಅವರು ಲ್ಯಾಬ್ ನಲ್ಲಿ ಟೆಸ್ಟ್ ಮಾಡಿದಾಗ, ಆ ಲ್ಯಾಬ್ ನಲ್ಲಿ ಬಂದಂತಹ ರಿಪೋರ್ಟ್ಗೂ ಆ ರಕ್ತಕ್ಕೂ ಹೊಂದಾಣಿಕೆ ಆಗೋದು ಎಲ್ಲಿ ಗೊತ್ತಾ? ಮಧ್ಯಪ್ರದೇಶದ ಧಾರು ಜಿಲ್ಲೆ. ಇಲ್ಲಿ ಪೊಲೀಸ್ ಮನೆಯಲ್ಲಿ ಪ್ರಕರಣ ಆಗಿರುತ್ತೆ, ದರೋಡೆ ಆಗಿರುತ್ತೆ. ಇಲ್ಲಿ ಸಿಕ್ಕಂತಹ ರಕ್ತದ ಮಾದರಿ ಮಧ್ಯಪ್ರದೇಶದ ಧಾರು ಜಿಲ್ಲೆಯ ವ್ಯಕ್ತಿಯೊಬ್ಬನ ರಕ್ತಕ್ಕೆ ಹೊಂದಿಕೆ ಆಗುತ್ತೆ. ಅಲ್ಲಿಗೆ ಈ ಪ್ರಕರಣಕ್ಕೂ ಮಧ್ಯಪ್ರದೇಶಕ್ಕೂ ಲಿಂಕ್ ಇರೋದು ಪೊಲೀಸರಿಗೆ ಕನ್ಫರ್ಮ್ ಆಗುತ್ತೆ. ಇಲ್ಲಿ ಲೀಚ್ ಕಚ್ಚಿಸ್ಬಿಟ್ಟಿದೆ, ಅಕ್ಯೂಸ್ಡ್ಗೆ ಲೀಚ್ ಕಚ್ಚಿದೆ. ಲೀಚ್ ಕಚ್ಚಿರೋದ್ರಿಂದ ಅವನು ಬ್ಲಡ್ ಸ್ಟೇನ್ಸ್ ಇಲ್ಲಿ ನಮಗೆ ಸಿಕ್ಕಿದೆ. ಸಿ, ದಿಸ್ ಈಸ್ ಅ ಬಿಗ್ ಚಾಲೆಂಜ್. ನಾವು ಕಾನೂನು ಎಷ್ಟು ಬೇಕಾದ್ರೆ ಇರಲಿ, ಒಂದು ಡಿಸ್ಪೋಸಲ್, ಟೈಮ್ಲಿ ಡಿಸ್ಪೋಸಲ್ ಬೇಕು. ಎವಿಡೆನ್ಸ್ ನಾವು ಕಲೆಕ್ಟ್ ಮಾಡ್ತಾ ಇದ್ದೀವಿ. ಇದರಲ್ಲಿ ಬ್ಲಡ್ ಸ್ಟೈನ್ಸ್ ಇದೆ, ಒಂದು DNA ಸ್ಯಾಂಪಲ್. ನಾವು ಬ್ಲಡ್ ಸ್ಟೈನ್ಸ್ ಕಳ್ತನ ಆಗಿ ಮಾರನೇ ದಿವಸನೇ ನಾವು FSL ಕಳಿಸ್ಬಿಟ್ಟಿದ್ದೀವಿ. ದಾರಲ್ಲಿ ಇರೋ ಒಬ್ಬನ ಬ್ಲಡ್ ಸ್ಯಾಂಪಲ್ ಮಡಿಕೇರಿ ಪೊಲೀಸ್ ಸ್ಟೇಷನ್ ಆನಂದ್ ಅವ್ರ ಮನೆಯಲ್ಲಿ ಬ್ಲಡ್ ಸ್ಟೈನ್ಸ್ ಸಿಗುತ್ತಂದ್ರೆ ಇದಕ್ಕಿಂತ ನಮಗೆ ಬೇರೆ ಎವಿಡೆನ್ಸ್ ಏನು ಬೇಕಾಗುತ್ತೆ? ಅವನು ಬ್ಲಡ್ ಸ್ಯಾಂಪಲ್ ಇಲ್ಲಿ ಯಾಕೆ ಬರಬೇಕು? ಸಿಂಪಲ್ ಲಾಜಿಕ್, ಒಂದೇ ಒಂದು ಎವಿಡೆನ್ಸ್. ಸೊ ಈಗ ಅವನ ಸ್ಯಾಂಪಲ್ ತೆಗಿತಾ ಇದ್ದೀವಿ, ಚೆಕ್ ಮಾಡ್ತಾ ಇರ್ತೀವಿ. ಸೊ ಇದರಲ್ಲಿ ದಿಸ್ ಕ್ಯಾನ್ ಬಿ ವೆರಿ ವೆರಿ ಸಾಲಿಡ್ ರೀಸನ್. ಸೊ ಇಂಥಾಗ ಸೈಂಟಿಫಿಕ್ ಆಗಿ ನಾವು ನಮ್ಮ ಸೀನ್ ಆಫ್ ಕ್ರೈಮ್ ಆಫೀಸರ್ಸ್ ಇದ್ದಾರೆ, ಅವ್ರ ಕಡೆಯಿಂದ ಕೂಡ ಪರ್ಸನಲಿ ಸ್ಪಾಟ್ ವಿಸಿಟ್ ಮಾಡಿ ಸ್ಯಾಂಪಲ್ಸ್ ಎಲ್ಲ ಕಲೆಕ್ಟ್ ಮಾಡಿದ್ದೀವಿ. ಅದೆಲ್ಲ ಮ್ಯಾಚ್ ಆಗೋ ಸಂದರ್ಭದಲ್ಲಿ ಕನ್ವಿಕ್ಷನ್ ಆಗುತ್ತದೆ. ದ ಚಾಲೆಂಜ್ ಈಸ್, ಇವನು ಒಂದು ವೇಳೆ 1 ತಿಂಗಳಲ್ಲಿ 2 ತಿಂಗಳಲ್ಲಿ ಹೋಗಿ ಬಿಡ್ತಾನಂದ್ರೆ ನಿಯರ್ಲಿ ಇಂಪಾಸಿಬಲ್ ಟಾಸ್ಕ್ ಟು ಗೆಟ್ ಹಿಮ್ ಅಗೈನ್. ನಾವು ಬರ್ತೀವಿ ಅಂದರೆ ಹೇಳುವಾಗ ಅವನು ಸುಧಾರಣೆ ಆಗ್ತಾನೆ ನೆಕ್ಸ್ಟ್ ಟೈಮ್. ಕೇಸ್ ಕನ್ವಿಕ್ಷನ್ ಆಗೋದಕ್ಕೆ ಇನ್ವೆಸ್ಟಿಗೇಷನ್ ನಾವು ಸರಿಯಾಗಿ ಮಾಡ್ತೀವಿ, ಬಟ್ ಇವನು ಸಿಗಬೇಕಲ್ಲ. ಕನ್ವಿಕ್ಷನ್ನೇ ಆಗುತ್ತಂದ್ರೂ ಇವನು ಸಿಗಲ್ಲ ಅಂದರೆ ಯಾರು ನಾವು ಜೈಲಿಗೆ ಹಾಕ್ತೀವಿ. ಸೊ ಇಂಥಾಗ ಇರುವವರೆಗೆ ನಮಗೆ ವೆನ್ ಎವರ್ ವಿ ಪ್ರೊಡ್ಯೂಸ್ ದ ಅಕ್ಯೂಸ್ಡ್ ಟು ದ ಕೋರ್ಟ್, 100% ದೇ ಹ್ಯಾವ್ ರೈಟ್. ಕೋರ್ಟಲ್ಲಿ ಕೂಡ ಹೇಳ್ತಾರೆ ಅಪ್ಲಿಕೇಶನ್ ಆಫ್ ಮೈಂಡ್ ಇರಬೇಕು. ಪ್ರತಿಯೊಂದು ಕೇಸಲ್ಲಿ ಬಿಲೋ 7 ಇಯರ್ಸ್ ಅಂದ್ರೆ ಮಾಡಬಾರ್ದಂದ್ರೆ ಇರ್ತಾರೆ. ಬಟ್ ನಾವು ಮಾಡುವ ಕೇಸಸಲ್ಲಿ ಇಂಪಾರ್ಟೆಂಟ್ ಕೇಸಲ್ಲಿ ಮಾಡ್ತೀವಿ. ಬೇಲ್ ಕೊಡುವ ಸಂದರ್ಭದಲ್ಲಿ ಇದು ನೋಡಿಕೊಂಡು ಕೊಡುವಾಗ ನಮಗೆ ಈಸಿ ಇರ್ತದೆ, ನ್ಯಾಯ ಸಿಗ್ತದೆ. ಸಾರ್ವಜನಿಕರಿಗೆ ನಿಜವಾದ ನ್ಯಾಯ ಇಂಥಾಗ ಇರೋರು ಒಳಗೆ ಇರುವಾಗಲೇ ಸಿಗ್ತದೆ. ಇವರು ಹೊರಗೆ ಬರ್ತಾ ಅಂದ್ರೆ ಮತ್ತೆ ಮಾಡ್ತಾರೆ, ಧೈರ್ಯವಾಗಿ ಮಾಡ್ತಾರೆ, ಇವ್ರಿಗೇನು ಭಯ ಏನಿಲ್ಲ. ತಕ್ಷಣ ರಾಮರಾಜನ್, ಕೊಡಗು ಜಿಲ್ಲಾ SP ಅಲರ್ಟ್ ಆಗ್ತಾರೆ. ಅವರ ಬ್ಯಾಚ್ ನ ಆಫೀಸರ್ ಒಬ್ರು ಅಲ್ಲಿ ಜಾಬ್ ನಲ್ಲಿದ್ದಾರೆ, ಅವರಿಗೆ ಕಾಂಟ್ಯಾಕ್ಟ್ ಮಾಡ್ತಾರೆ. ಅವರ ಸಹಕಾರವನ್ನ ಪಡೆದುಕೊಳ್ತಾರೆ. ಯಾವ ರೀತಿಯಾಗಿ ಅದನ್ನ ಮೂವ್ ಮಾಡಬೇಕು ಎಲ್ಲದರ ಬಗ್ಗೆ ಚರ್ಚೆ ಮಾಡ್ತಾರೆ. ಜೊತೆಗೆ ಇಲ್ಲಿನ ಪೊಲೀಸ್ ಅಧಿಕಾರಿಗಳೆಲ್ಲ ಕೂತು ಒಂದು ಟೀಮ್ ಮಾಡಿ ಒಂದು ತಂಡವನ್ನ ನಾವು ಅಲ್ಲಿಗೆ ಕಳಿಸ್ಬೇಕು ಅಂತ ಪ್ಲಾನ್ ಮಾಡ್ತಾರೆ. SI ಮಂಜುನಾಥ್ ಅವರ ನೇತೃತ್ವದಲ್ಲಿ ತಂಡವನ್ನ ರಚನೆಗೆ ಮುಂದಾಗ್ತಾರೆ. ಆ ತಂಡದಲ್ಲಿ ಪೊಲೀಸ್ ಸಿಬ್ಬಂದಿಯಾದಂತಹ ಯೋಗೇಶ್, ನಿರಂಜನ್, ಮುನೀರ್, ಪ್ರಭಾಕರ್ ಸೇರಿ 5 ಜನ. ಯಾರು? SI ಮಂಜುನಾಥ್ ಅವರು ಇರ್ತಾರಲ್ಲ, ಇವರು ಸೇರಿ 5 ಜನ ಈ ತಂಡದಲ್ಲಿ ಇರ್ತಾರೆ. ತಂಡವನ್ನ ಅಲ್ಲಿ ಕಳಿಸ್ತಾರೆ. ತಂಡವನ್ನು ನಾವು ಇಲ್ಲಿಂದ ಒಂದು ಸ್ಟಾರ್ಟ್ ಮಾಡಿದ್ವಿ. ಈ ತಂಡದಲ್ಲಿ ಮಂಜುನಾಥ್ ಸಬ್ ಇನ್ಸ್ಪೆಕ್ಟರ್ ಅವರು, ಅವ್ರ ಜೊತೆ ಯೋಗೇಶ್, ನಿರಂಜನ್, ಮುನೀರ್, ಪ್ರಭಾಕರ್ ಅಂದರೆ 4 ಜನ. ಸುಮಾರು 1 ತಿಂಗಳು ಮಧ್ಯಪ್ರದೇಶದಲ್ಲಿ ಹೋಗಿ ಧಾರ್ ಡಿಸ್ಟಿಕಲ್ಲಿ ಅಲ್ಲಿ ಸುತ್ತಮುತ್ತ ಇರುವ ಜಾಗಗಳಲ್ಲಿ ಇವರು ಏನು ಮಾಡ್ತಾರೆ ಅಂದ್ರೆ ತಿಳ್ಕೊಳ್ಳೋದಕ್ಕೆ ಹೋಗಿದ್ದಾರೆ. ಮತ್ತು ಈ ಟೀಮ್ ಇಲ್ಲಿಂದ ಕಳ್ತನ ಮಾಡಿ ಆದಮೇಲೆ ಬೇರೆ ಬೇರೆ ಕಡೆ ಹೋಗೋದು ಕಂಡು ಬಂದಿತ್ತು. ಜೊತೆಗೆ ಮಫ್ತಿಯಲ್ಲಿ ಹೋಗೋದಾದ್ರೂ ಕೂಡ ಸಾಮಾನ್ಯವಾಗಿ ಟಿಪ್ ಟಾಪ್ ಆಗಿ ಹೋಗಿ ಅಲ್ಲಿ ಕಾರ್ಯಾಚರಣೆಯಲ್ಲಿ ಭಾಗಿಯಾಗುವ ಹಾಗೆ ಇರಲಿಲ್ಲ. ಆ ಪ್ರದೇಶದ ಭೌಗೋಳಿಕ ಚಿತ್ರಣವನ್ನ, ಅಲ್ಲಿನ ಜನಜೀವನದ ಬಗ್ಗೆ ಸ್ಟಡಿ ಮಾಡಿದಾಗ ಅದು ಸಾಮಾನ್ಯ ಗ್ರಾಮ ಅಲ್ಲ ಅನ್ನೋದು ಗೊತ್ತಾಗುತ್ತೆ, ಸಾಮಾನ್ಯ ಜಿಲ್ಲೆ ಅಲ್ಲ ಅನ್ನೋದು ಕೂಡ ಗೊತ್ತಾಗುತ್ತೆ. ಹಾಗಾಗಿ ಒಂದಷ್ಟು ಎಚ್ಚರಿಕೆಯನ್ನ ತೆಗೆದುಕೊಂಡು ಈ ಟೀಮ್ ಮೂವ್ ಆಗುತ್ತೆ, ಅಲ್ಲಿಗೆ ಹೋಗ್ತಾರೆ. ಅಲ್ಲಿ ಹೋಗಿ ಅವ್ರನ್ನ ಸ್ಟಡಿ ಮಾಡಿ ಗಮನಿಸ್ಬೇಕು. ಸ್ಥಳೀಯರ ರೀತಿಯಲ್ಲಿ ಈಗ ಒಂದು ಪ್ರದೇಶದಲ್ಲಿ ಹೋಗಿ ಅಲ್ಲಿ ಅವರ ಜೊತೆಗೆ ಬೆರೆಯೋದು ಅಂತ ಹೇಳಿದ್ರೆ ಅಷ್ಟು ಸುಲಭ ಅಲ್ಲ. ಈ ಟೀಮ್ ಹೋಗುತ್ತೆ, ಅಲ್ಲಿನವರ ಜೊತೆ, ಅಲ್ಲಿನವರ ರೀತಿಯೇ, ಜನಸಾಮಾನ್ಯರು ಯಾವ ರೀತಿ ಇರ್ತಾರೆ, ಆ ಧಾರು ಜಿಲ್ಲೆಯ ಜನಜೀವನ, ಆ ಜನಜೀವನಕ್ಕೆ ಹೊಂದಿಕೊಳ್ಳುವ ಹಾಗೆ ಇವರ ವೇಷಭೂಷಣಗಳನ್ನ ಬದಲಿಸ್ಕೊಳ್ತಾರೆ. ಸಾಮಾನ್ಯರಂತೆ ಪ್ಯಾಂಟ್ ಶರ್ಟ್ ಧರಿಸ್ಕೊಳ್ತಾರೆ,
ಒಂದು ಟವಲ್ ಅನ್ನ ಹಾಕೊಳ್ತಾರೆ, ಹಣೆಗೆ ವಿಭೂತಿ. ನೋಡಿದಾಗ ಯಾವನಿಗೂ ಅನ್ಸೋದಿಲ್ಲ ಇವರು ಪೊಲೀಸರು ಅಂತ. ಆ ರೀತಿಯಲ್ಲಿ ಇವರು ಮೂವ್ ಆಗ್ತಾರೆ. ಹೋದಾಗ ಇವ್ರಿಗೂ ಕೂಡ ಅಲ್ಲಿ ಸಾಕಷ್ಟು ಸವಾಲುಗಳು ಎದುರಾಗುತ್ತೆ. ಯಾಕಂದ್ರೆ ಆ ಗ್ರಾಮದ ಹಿನ್ನೆಲೆಯನ್ನ ಗಮನಿಸಿದಾಗ ಬಹುತೇಕ ಆ ಊರಿಗೆ ಊರೇ ಒಂದು ರೀತಿಯಲ್ಲಿ ಅಪರಾಧಿ ಕೃತ್ಯವನ್ನ ಬೆಂಬಲಿಸುವ ಜನರು ಇರುವಂತಹ ಗ್ರಾಮ ಅನ್ನೋದು ಇವರಿಗೆ ಗೊತ್ತಾಗಿರುತ್ತೆ. ಒಂದರ್ಥದಲ್ಲಿ ಹೇಗೆ ಅಂತ ಹೇಳಿದ್ರೆ ಆ ಊರಿಗೆ ಪೊಲೀಸರು ಹೋಗೋದಕ್ಕೂ ಕೂಡ ಭಯ ಪಡ್ತಾರಂತೆ. ಮತ್ತೊಂದು, ಪೊಲೀಸರು ಒಂದು ವೇಳೆ ಆ ಕಡೆ ಹೋದ್ರು ಅಂತ ಗೊತ್ತಾದ್ರೆ, ಅಥವಾ ಹೊರ ಊರಿನವರು ಬಂದ್ರು ಅಂತ ಗೊತ್ತಾದ್ರೆ, ಅವ್ರು ಯಾವ ರೀತಿ ಅಂತ ಹೇಳಿದ್ರೆ ಕಣ್ಣಗುಡ್ಡೆಗೆ ಕೈ ಹಾಕಿ ಕಣ್ಣನ್ನ ಕಿತ್ತು ಕೈಗೆ ಕೊಡುವವರೆಗೂ ಕೂಡ ಅ- ಅದಕ್ಕೂ ಕೂಡ ಅವರು ಹೇಸೋದಿಲ್ಲ ಅನ್ನುವಂತಹ ವಿಚಾರವನ್ನ ಈ ಪೊಲೀಸ್ ತನಿಖೆ ವೇಳೆ ಅವರಿಗೆ ಗೊತ್ತಾಗುತ್ತೆ. ಹಾಗಾಗಿ ಸ್ವಲ್ಪ ಯಾಮಾರಿದ್ರು ಕೂಡ ಇವರ ಪ್ರಾಣಕ್ಕೆ ಅಪಾಯ ಕಟ್ಟಿಟ್ಟ ಬುತ್ತಿ ಅನ್ನೋದು ಜಿಲ್ಲೆಯ ಪೊಲೀಸರಿಗೆ ಗೊತ್ತಾಗಿರುತ್ತೆ, ಜೊತೆಗೆ ಅಲ್ಲಿಗೆ ಹೋದಂತಹ ತಂಡದ ಸಿಬ್ಬಂದಿಯವರಿಗೆ ಗೊತ್ತಾಗಿರುತ್ತೆ. ಧಾರ್ ಡಿಸ್ಟಿಕ್ಕಲ್ಲಿ ಒಬ್ಬರನ್ನು ಆ, ತೆಲಂಗಾಣ ಡಿಸ್ಟಿಕ್ಗೆ ಹಿಡಿದಿದ್ರು. ಉದಾಹರಣೆಗೆ ಹೇಳಬೇಕಾದ್ರೆ ಪಬ್ಲಿಕ್ ಅಸಾಲ್ಟ್ ಮಾಡ್ತಾರೆ ಆ ಜಿಲ್ಲೆಯಲ್ಲಿ. ಧಾರ್ ಡಿಸ್ಟಿಕ್ಕಲ್ಲಿ ಪೊಲೀಸರು ಹೋಗ್ತಾರೆ ಅಂದ್ರೂ ಅಸಾಲ್ಟ್ ಮಾಡ್ತಾರೆ. ನಾನು ಹೇಳಿದನಲ್ಲ, ಪಬ್ಲಿಕ್ ಕಣ್ಣನ್ನು ಕೈ ಹಾಕ್ಕೊಂಡು ಕಿತ್ಕೊಂಡು ಬಂದ್ಬಿಟ್ಟಿದ. ಅಷ್ಟು ನೊಟೋರಿಯಸ್ ಗ್ಯಾಂಗ್. ಸೊ ಸ್ವಲ್ಪ ಮಿಸ್ ಆಗುತ್ತೆ ಅಂದ್ರೂ ಇನ್ನೊಂದು ಇನ್ಫಾರ್ಮೇಷನ್ ಪಾಸ್ ಆಗುತ್ತದೆ. ನಾವು ಹೋಗೋದಕ್ಕೆ ಮುಂಚೆ ನಾವು ಇಲ್ಲಿ ಈ ಅಕ್ಯೂಸರ್ ಎಲ್ಲಿ ಸಿಗ್ತಾನ, ಎಲ್ಲಿ ನಿಮಗೆ ಅರೆಸ್ಟ್ ಆಗಿದ್ದಾನಂದ್ರೆ ನಾವು ಪೊಲೀಸರಿಗೆ ಗ್ರೂಪಲ್ಲಿ ಚೆಕ್ ಮಾಡಿಕೊಂಡು ಎಲ್ಲ ಸ್ಟೇಟಕ್ಕೆ ಎಲ್ಲ ಡಿಸ್ಟಿಕ್ ಕಳಿಸಿದ್ದೀವಿ. ಅಕ್ಯೂಸರ್ ಕೈಯಲ್ಲಿ ಆ ಫೋಟೋ ಇತ್ತು. ನನ್ನನ್ನು ಪೊಲೀಸರು ಹುಡುಕ್ತಾ ಇದ್ದಾರೆ ಅಂದ್ರೆ ಅಕ್ಯೂಸರ್ ಕೈಯಲ್ಲೇ ಇತ್ತು. ಹೀಗಿರುವಾಗ ಇವರು ಕೂಡ ಅಲ್ಲಿ ಒಂದು ಬೈಕ್ ಅನ್ನು ತೆಗೆದುಕೊಂಡು ಬೇರೆ ಬೇರೆ ಡಿವೈಡ್ ಮಾಡ್ಕೊಂಡು ಹೋಗ್ತಾರೆ, ಜನರ ಜೊತೆ ಬೆರೀತಾರೆ. ಹೇಗೆ ಅಂತ ಹೇಳಿದ್ರೆ ಇವರು ಕೂಡ ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾದವರ ರೀತಿಯಲ್ಲಿ ಆ ಜನರ ಜೊತೆಗೆ ಬೆರೀತಾರೆ. ಅಲ್ಲಿದ್ದ ಬಹುತೇಕ ಜನಗಳು ಕೂಡ ಈ ಅಪರಾಧಿ ಮನಸ್ಥಿತಿ ಇರುವಂತವ್ರೆ. ಹಾಗಾಗಿ ಅವರ ಜೊತೆಗೆ ಅವರಾಗಿ ಬೆರೆಯುವಂತಹ ಅನಿವಾರ್ಯತೆ ಇವರಿಗೆ ಬಂದು ಬಿಡುತ್ತೆ. ಸಹಜವಾಗಿ ಅವ್ರ ಜೊತೆಗೆ ಬೆರೆತ್ಕೊಳ್ತಾರೆ ಕೂಡ. ಹೀಗೆ ಅಲ್ಲಿ ತನಿಖೆಯಲ್ಲಿದ್ದಂತಹ ಪೊಲೀಸರಿಗೆ ಒಂದು ವಿಚಾರ ಗೊತ್ತಾಗುತ್ತೆ. ಮಡಿಕೇರಿಯಲ್ಲಿ ದರೋಡೆ ಪ್ರಕರಣದಲ್ಲಿ ಭಾಗಿಯಾಗಿರ್ತಾರಲ್ಲ, ಅವರ ಮೇಲೆ ಇದೊಂದೇ ಪ್ರಕರಣ ಅಲ್ಲ, ಇದೊಂದೇ ಪ್ರಕರಣ ಅವ್ರು ಮಾಡಿರೋದಲ್ಲ, ಈ ಹಿಂದೆ ಕೂಡ 20, 25, 30 ಪ್ರಕರಣಗಳು ಒಬ್ಬೊಬ್ಬರ ಮೇಲೆ ದಾಖಲಾಗಿದೆ ಅನ್ನುವಂತಹ ಆಘಾತಕಾರಿ ವಿಚಾರ ಅವ್ರಿಗೆ ಗೊತ್ತಾಗಿರುತ್ತೆ. ಹೇಗೆ ಅಂತ ಹೇಳಿದ್ರೆ ಈ ಎಲ್ಲವೂ ಕೂಡ ಅವರ ಜನಜೀವನದ ಭಾಗ ಅಂತ. ಈ ಅಪರಾಧ ಕೃತ್ಯ ಮಾಡೋದು, ಜೊತೆಗೆ ಪೊಲೀಸ್ ಜೈಲಿಗೆ ಹೋಗೋದು, ಪೊಲೀಸ್ ಅವ್ರನ್ನ ಅರೆಸ್ಟ್ ಮಾಡ್ಕೊಳ್ಳೋದು, ಬೇಲ್ ಸಿಗೋದು, ಎಲ್ಲವೂ ಕೂಡ ಅವ್ರಿಗೆ ಒಂದು ನಿತ್ಯದ ಜೀವನದ ಭಾಗ ಆಗಿಬಿಟ್ಟಿರುತ್ತೆ. ಈ ಧಾರು ಜಿಲ್ಲೆಯ ತಾಂಡಾ ಅಂತ ಒಂದು ಗ್ರಾಮ ಇದೆ. ಈ ಅಪರಾಧ ಕೃತ್ಯಗಳೆಲ್ಲ ಈ ನಟೋರಿಯಸ್ ಗ್ಯಾಂಗ್ ಅಂತ ಹೇಳ್ದಲ್ಲ, ಈ ತಾಂಡಾ ಗ್ರಾಮದವರು. ಅಲ್ಲಿನ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಹೇಳ್ತೀನಿ ಕೇಳಿ. ಈ ರೀತಿ ದರೋಡೆ ಮಾಡಿ ಕಳ್ಳತನ ಮಾಡಿ ಹೋಗ್ತಾರಲ್ಲ, ನಾವು ಸಾಮಾನ್ಯವಾಗಿ ನಮಗೆ ಏನಾದ್ರೂ ಒಳ್ಳೇದಾದ್ರೆ ದೇವರಿಗೆ ಹರಕೆ ಒಪ್ಕೊಳ್ತೀವಿ. ನಮ್ಗೇನಾದ್ರೂ ಒಳ್ಳೇದಾದ್ರೆ ನಿನಗೆ ಈ ರೀತಿ ಹರಕೆ ಕೊಡ್ತೇವೆ, ಹಿಂಗೇನೋ ಬೇರೆ ಬೇರೆ ಕೊಡ್ತೇವೆ ಅಂತ. ಇಲ್ಲಿನ ವಿಶೇಷತೆ ಗಮನಿಸಿ, ಇವರು ಈ ರೀತಿ ಅಪರಾಧ ಕೃತ್ಯದಲ್ಲಿ ಭಾಗಿಯಾಗಿ ಅವರಿಗೆ ಅಲ್ಲಿ ಯಶಸ್ಸು ಸಿಕ್ಕಿದ್ರೆ, ಕಳ್ಳತನ ಸಕ್ಸಸ್ ಆದ್ರೆ, ದರೋಡೆ ಸಕ್ಸಸ್ ಆದ್ರೆ ದೇವರಿಗೆ ಬಲಿ ಕೊಡ್ತಾರಂತೆ. ಅಲ್ಲಿ ಒಂದು ದೇವಿಯ ಗುಡಿ ಇದೆ, ಅಲ್ಲಿಗೆ ಹೋಗಿ ಪ್ರತಿ ಕಳ್ಳತನ ಆದಂತಹ ಸಂದರ್ಭದಲ್ಲಿ ಅದು ಸಕ್ಸಸ್ ಆದ್ರೆ, ದರೋಡೆ ಸಕ್ಸಸ್ ಆದ್ರೆ ಅಲ್ಲಿಗೆ ಹೋಗಿ ಆ ದೇವಿಯ ಎದುರು ಕುರಿಯನ್ನ ಬಲಿ ಕೊಡೋದು ರೂಢಿ. ಇಲ್ಲಿ ಪೊಲೀಸರಿಗೆ ಮತ್ತೊಂದು ಚಾಲೆಂಜ್. ಇವರು ಅಪರಾಧ ಪ್ರಕರಣದಲ್ಲಿ ಭಾಗಿಯಾಗಿ ಬಂದಿದ್ದೇವೆ ಅಂತ ಹೇಳ್ಕೊಂಡು ಸುಮ್ಮನೆ ಇರೋಂಗೂ ಅಲ್ಲ, ಇವರು ಕೂಡ ಹೋಗಿ ಬಲಿ ಕೊಡಬೇಕು. ಇವರು ಕೂಡ ಆ ರೀತಿ ಮಾಡ್ಕೊಂಡಿದ್ದಾರೆ. ಒಂದಷ್ಟು ಕುರಿಯನ್ನ ಬಲಿ ಕೂಡ ಕೊಟ್ಟಿದ್ದಾರೆ, ಇವರಿಗೆ ಅನಿವಾರ್ಯ ಕೂಡ ಆಗಿತ್ತು. ಸೊ ಅಲ್ಲಿ ನಾವು ಪೊಲೀಸರ ಫೋಟೋ ಕಳಿಸ್ತೀವಿ, ಗಡ್ಡ ಗಿಡ ಎಲ್ಲ ಬಿಟ್ಕೊಂಡು ಡ್ರೆಸ್ ಚೇಂಜ್ ಮಾಡಿಕೊಂಡು ಅಲ್ಲಿ ಹೋಗಿ ಈವನ್ ಇಲ್ಲಿ ಕಳ್ತನ ಮಾಡಿ ಆದ್ಮೇಲೆ ಅವರು ಕುರಿ ಎಲ್ಲ ಬಲಿ ಕೊಡ್ತಾರೆ ಸಕ್ಸಸ್ಫುಲ್ ಆಗುತ್ತಂದ್ರೆ. ಸೊ ನಮ್ಮ ಪೊಲೀಸವ್ರು ಹೋಗಿ ಒಂದು 2 ಕೋಳಿಯನ್ನು ಬಲಿ ಕೊಟ್ಟಿದ್ದಾರೆ. ಸೊ ಅಲ್ಲಿ ಅಲ್ಲಿ ಒಂದು ದೇವಿ ಇದು ಒಂದು ಓಪನ್ ಪ್ಲೇಸಲ್ಲಿ ಇರೋ ಜಾಗ. ಓಪನ್ ಪ್ಲೇಸಲ್ಲಿ ಒಂದು ದೇವಿ ಇದೆ, ಒಂದು 2 ದೇವಿ ಇರುತ್ತದೆ. ಅಲ್ಲಿ ಹೋಗಿಬಿಟ್ಟು ಇಲ್ಲಿ ಕಳ್ತನ ಸಕ್ಸಸ್ಫುಲ್ ಆಗುತ್ತಂದ್ರೆ ಕುರಿ ಕಡಿಯೋದು ಅಭ್ಯಾಸ. ಸೊ ಪ್ರತಿ ಸಾರಿ ಕಳ್ತನ ಸಕ್ಸಸ್ಫುಲ್ ಆಗುವಾಗಲೂ ಕುರಿಯನ್ನು ತೊಗೊಂಡು ಹೋಗಿ ಅಲ್ಲಿ ಬಲಿ ಕೊಡ್ತಾರೆ. ಬಲಿ ಕೊಟ್ಟು ಆದಮೇಲೆ ಮನೆಗೆ ಹೋಗ್ತಾರೆ. ಇಲ್ಲ ಇಟ್ ಇಸ್ ಅ ರೆಗ್ಯುಲರ್ ಪ್ರಾಕ್ಟೀಸ್ ಇನ್ ದಟ್ ವಿಲೇಜ್. ಆ ಊರಲ್ಲಿ ಇದು ರೆಗ್ಯುಲರ್ ಅಭ್ಯಾಸ. ಯಾರು ಕಳ್ತನ, ಈ 3 ಜನ ಮಾತ್ರ ಅಲ್ಲ, ಇದೇ ಥರ 300ಕ್ಕಿಂತ ಜಾಸ್ತಿ ಜನ ಇದ್ದಾರೆ. ಸೊ ಯಾರು ಕಳ್ತನ ಮಾಡ್ತಾರೆ ಅಂದರೆ ದೊಡ್ಡ ಕಳ್ತನ ಮಾಡಿ ಸಕ್ಸಸ್ಫುಲ್ ಆಗೋ ಸಂದರ್ಭದಲ್ಲಿ ಕುರಿ ಬಲಿ ಕೊಡುವುದು ವೆರಿ ಕಾಮನ್. ಅಲ್ಲಿ ನಮ್ಮ ಕೇಸಲ್ಲಿ 3 ಜನ ಇಲ್ಲಿ ಬೈಕಲ್ಲಿ ಬಂದವರು. ಅದರಲ್ಲಿ 2 ಜನ ಮೇಲ್ಗಡೆ, ಒಬ್ಬನ ಮೇಲ್ಗಡೆ ಮರ್ಡರ್ ಕೇಸ್ ಇದೆ, ಇಬ್ಬನ ಮೇಲ್ಗಡೆ ಅಟೆಂಪ್ಟ್ ಟು ಮರ್ಡರ್ ಕೇಸ್ ಇದೆ. ಸೊ ಅವರು ಯಾರು ಕೂಡ ಲೋಕಲ್ ಪೊಲೀಸ್ನೇ ಅವರನ್ನು ಹಿಡಿಯೋಕ್ಕೆ ಆಗ್ತಾ ಇಲ್ಲ. ಕಾಲು ಅಂದರೆ ಒಂದು ಹೇಳೋಣ ಮೇಲ್ಗಡೆ ಅಟೆಂಪ್ಟ್ ಟು ಮರ್ಡರ್ ಕೇಸ್ ಇದೆ,
ಪೂನಮ್ ಅಂದರೆ ಹೇಳೋನ್ ಮೇಲ್ಗಡೆ ಮರ್ಡರ್ ಕೇಸ್ ಇದೆ ಲೋಕಲ್ ಸ್ಟೇಷನಲ್ಲಿ. ಅವನ ಲೋಕಲ್ ಪೊಲೀಸ್ನವರು ಕೂಡ ಹಿಡಿಯೋಕ್ಕೆ ಆಗಿಲ್ಲ. ಈ ಸಂದರ್ಭದಲ್ಲಿ ನಾವು ಅಲ್ಲಿ ನಮ್ಮವರು ಅಲ್ಲಿ ಹೋಗಿ ಒಂದು 2-3 ಅಟೆಂಪ್ಟು ಆಗಿದೆ. ಇಂದೋರಲ್ಲಿ ಹೋಗಿದ್ದಾರೆ ಇನ್ಫಾರ್ಮೆನ್ಸ್ಗೆ ಮಾತಾಡಿಕೊಂಡು. ಇಂದೋರಲ್ಲಿ IPS ಆಫೀಸರ್ ಅಮಿತ್ ಸಿಂಗ್ ಅಂದ್ರೆ ಒಬ್ಬರು ಇದ್ದರು, ಅವ್ರ ಕಡೆ ನಾನು ಮಾತಾಡಿ ಹೆಲ್ಪ್ ತೊಗೊಂಡು ಅಲ್ಲಿ ಒಂದು ಇನ್ಫಾರ್ಮೆಂಟನ್ನು ನಾವು ಇಟ್ಕೊಂಡು ದೆನ್ ವಿ ಆಪ್ರೇಟ್ ಮಾಡಿದ್ದೀವಿ. ನಾವು ವೆಯ್ಟ್ ಮಾಡ್ತಾ ಇದ್ದೀವಿ ಅವ್ರಿಗೆ ಗೈಡ್ ಮಾಡಿ. ಅವರು ಕರ್ನಾಟಕ ಬರಬೇಕು, ಕರ್ನಾಟಕ ಬಂದಾದ್ಮೇಲೆ ಹಿಡಿಯೋದಕ್ಕೆ ಸಾಧ್ಯ ಅಂದರೆ ನಾವು ಪ್ಲ್ಯಾನ್ ಮಾಡಿದ್ದೀವಿ. ಸೊ ಅದಾದಮೇಲೆ ಪ್ಲ್ಯಾನ್ ಸಕ್ಸಸ್ಫುಲ್ಲಾಗಿ ಎಕ್ಸಿಕ್ಯೂಟ್ ಮಾಡಿದ್ದೀವಿ. ಇನ್ ಬಿಟ್ವೀನಲ್ಲಿ ನಮ್ಮ ಟೀಮ್ ಅವರು ತೆಲಂಗಾಣ ಟೀಮ್ ಪೊಲೀಸರಿಗೂ ಕೂಡ ಒಂದು ಅಕ್ಯೂಸರನ್ನು ಹಿಡಿದು ಕೊಟ್ಟಿದ್ದಾರೆ. ಸೊ ಬೇರೆ ಬೇರೆಯವರು ಕೂಡ ಫೇಲಿಯರ್ ಆಗಿದೆ. ಬಟ್ ನಮ್ಮ ಆಪರೇಷನ್ ಯಾವುದೇ ಕಾರಣಕ್ಕೆ ಅಲ್ಲಿ ಲೋಕಲಿ ಒಂದು 3 ಅಟೆಂಪ್ಟಲ್ಲಿ ಚೆಕ್ ಪೋಸ್ಟಲ್ಲಿ ನಾವು ಹಿಡಿಯೋದಕ್ಕೆ ಒಂದು ಸಾರಿ ಪ್ರಯತ್ನ ಮಾಡಿದ್ದೀವಿ. ಅವ್ರ ಮೊಬೈಲ್ ಫೋನ್ ಕಂಪ್ಲೀಟಾಗಿ ಯಾವಾಗಲೂ ಆ್ಯಕ್ಟಿವ್ ಇಟ್ಕೊಳ್ಳಲ್ಲ. ರ್ಯಾರ್ಲಿ ದೇ ವಿಲ್ ಸ್ವಿಚ್ ಆನ್, ಅದಾದಮೇಲೆ ಸ್ವಿಚ್ ಆಫ್ ಇರ್ತದೆ. ಸೊ ನಮಗೆ ಅದು ತುಂಬ ಕಷ್ಟವಾಯಿತು, ಅಲ್ಲಿ ಆಗಿಲ್ಲ. ಸೊ ವಿ ಆರ್ ವೆಯ್ಟಿಂಗ್, ಕರ್ನಾಟಕಕ್ಕೆ ಬರ್ತಾರೆ. ಸೊ ಇವರು ಈ ಮಧ್ಯದಲ್ಲಿ ತೆಲಂಗಾಣ, ತಮಿಳ್ನಾಡು ಅಫೆನ್ಸು ಮಾಡಿಕೊಂಡು ಹೋಗಿದ್ದಾರೆ. ಈ ಅಕ್ಯೂಸ್ಡ್ ಮೇಲ್ಗಡೆ ಒಂದು 3 ಅಕ್ಯೂಸ್ರು ನಮ್ಮಲ್ಲಿ ಬಂದಿರೋರು. ಸೊ ಸುರೇಶ್, ಕಾಲು, ಪೂನಮ್ 3 ಅಕ್ಯೂಸ್ಡ್ ಬೈಕಲ್ಲಿ ಬಂದಿರೋರು. ಈಗ ನಮ್ಮ ಕಡೆ ಇರುವ ಸುರೇಶ್ ಮೇಲ್ಗಡೆ ಮಾತ್ರ ನಮಗೆ ಗೊತ್ತಾಗಿ ಮಾತ್ರ ಈಗ 24 ಕೇಸ್ ಇದೆ. ಸೊ ಅದಲ್ಲದೆ ಇನ್ನೂ ಮಿನಿಮಮ್ ಒಂದು 50 ಕೇಸ್ ಇರಬಹುದು ಅಂದರೆ ನಾವು ಸಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಮಿನಿಮಮ್ 50 ಕೇಸ್, ಸುಮಾರು 70 ಕೇಸರಿಂದ ಎವಿಡೆಂಟ್. ಇವರು ಯಾವುದೇ ಕಾರಣಕ್ಕೂ ಒಂದು ಸಾರಿ ಕೇಸ್ ಆಗುತ್ತಂದ್ರೆ ಬರ್ತಾರೆ, ಬೈಲ್ ಸಿಕ್ಕಿ ಆದಮೇಲೆ ಯಾವುದೇ ಕಾರಣಕ್ಕೂ ಇವರು ಹೊರಗೆ ಅವ್ರು ಹಿಡಿಯೋಕ್ಕೆ ಸಾಧ್ಯನೇ ಇಲ್ಲಲ್ಲ. ಕೇಸ್ ಆಗೋದು ಮಾತ್ರ ಆಗುತ್ತದೆ ಅವ್ರ ಮೇಲ್ಗಡೆ. ಯಾವಾಗಲೂ ಆ ಕೇಸ್ ಡಿಸ್ಪೋಸಲ್ ಆಗಲ್ಲ, ಅವ್ರ ವಿಟ್ನೆಸ್ಗೆ ಅಪಿಯರ್ ಆಗಲ್ಲ, ಕೋರ್ಟ್ಗೆ ಅಪಿಯರ್ ಆಗಲ್ಲ. ಒಂದು ಸಾರಿ ಇವರು ಬೈಲಲ್ಲಿ ನಮ್ಮ ಕೋರ್ಟಲ್ಲಿ ರಿಲೀಸ್ ಮಾಡಿಬಿಡ್ತಾರಂದ್ರೆ ಇವರು ಹಿಡಿಯೋದು ಸಾಧ್ಯನೇನಲ್ಲ. ಇವರು ಹಿಡಿಬೇಕಂದ್ರೆ ಇನ್ನೂ ಮಿನಿಮಮ್ ಒಂದು 15-20 ಲಕ್ಷ ನಾವು ಖರ್ಚು ಮಾಡಬೇಕು ಒಬ್ಬರು ಹಿಡಿಯೋದಕ್ಕೆ. ಹೀಗೆ ಅಲ್ಲಿ ಸುತ್ತಾಡ್ತಾ ಇದ್ದವರಿಗೆ ಮಡಿಕೇರಿಯ ಪೊಲೀಸ್ ಕ್ವಾರ್ಟರ್ಸ್ಗಳಲ್ಲಿ ದರೋಡೆ ಮಾಡಿದ್ದು ಇಂಥವ್ರೇ ಅನ್ನೋದು ಕನ್ಫರ್ಮ್ ಆಗುತ್ತೆ. ಆದ್ರೆ ಅವರನ್ನ ಅರೆಸ್ಟ್ ಮಾಡ್ಬೇಕಲ್ಲ, ಅಷ್ಟು ಸುಲಭನ? ಖಂಡಿತ ಅಲ್ಲ. ಎಲ್ಲೂ ಕೂಡ ಸುಲಭದ ಪ್ರಕ್ರಿಯೆ ಆಗಿರ್ಲೇ ಇಲ್ಲ. ಪ್ರತಿ ಹೆಜ್ಜೆಯನ್ನು ಕೂಡ ನಾನು ಆಗ್ಲೇ ಹೇಳಿದೆ, ಅಲ್ಲಿದ್ದಂಥವ್ರು ಎಂಥ ಕೃತ್ಯಗಳಿಗೂ ಕೂಡ ಅವರು ಹಿಂಜರಿಯುವಂತವರಲ್ಲ. ಪ್ರಾಣ ತೆಗೆಯೋದು ಕೂಡ ಅವರಿಗೆ ಲೆಕ್ಕಕ್ಕಿಲ್ಲದ ಮಾತಾಗಿರುತ್ತೆ. ಹಾಗಾಗಿ ಪ್ರತಿಯೊಂದು ಹೆಜ್ಜೆಯನ್ನ ಕೂಡ ಈ ಪೊಲೀಸರ 5 ಮಂದಿಯ ತಂಡ ಇಡಬೇಕಾದಂತಹ ಒಂದು ಅರ್ಥದಲ್ಲಿ ಕಠಿಣ ಪರಿಸ್ಥಿತಿ ಅವರಿಗೆ ಇರುತ್ತೆ. ಇದಕ್ಕಾಗಿ ಪೊಲೀಸರು ಕೂಡ ಅವರ ಮೈಂಡ್ ಅನ್ನ ಉಪಯೋಗಿಸದಿರ್ತಾರ? ಸಹಜ, ಒಂದಷ್ಟು ಪ್ಲಾನ್ ಹಾಕೊಳ್ತಾರೆ. ಹೇಗಾದ್ರೂ ಮಾಡಿ ಇವರನ್ನ ಕೆಟ್ಟ ಹಾಗೆ ಬೀಳಿಸ್ಬೇಕು ಅಂತ ಈ ಗ್ಯಾಂಗ್, ಈ ಟೀಮ್ ಅವರು ಪ್ಲಾನ್ ಹಾಕೊಳ್ತಾರೆ. ಅದೇ ರೀತಿ ಕೆಟ್ಟ ಹಾಗೆ ಬೀಳಿಸುವಲ್ಲಿ ಯಶಸ್ವಿ ಕೂಡ ಆಗಿದ್ದಾರೆ. ಇಬ್ಬರನ್ನ ಅರೆಸ್ಟ್ ಮಾಡಿದ್ದಾರೆ. ಒಬ್ಬ ಸುರೇಶ್ ಸೆಂಗಾಲ್ 23 ವರ್ಷ ರೀ. ಇನ್ನೊಬ್ಬ ಮನೀಶ್ ಬಘೇಲ್ 27 ವರ್ಷ. 23, 27. ಕಾಲೇಜ್ ಹೋಗಿ ಯಾವ್ದಾದ್ರು ಉದ್ಯೋಗ ಮಾಡ್ಕೊಂಡಿರ್ಬೇಕಂತ ವಯಸ್ಸಿನಲ್ಲಿ ಈ ರೀತಿಯಾದಂತಹ ಅಪರಾಧ ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ ಅಂತ ಹೇಳಿದ್ರೆ ಹೇಗಿರ್ಬೇಡ. ಇಬ್ಬರನ್ನ ಅರೆಸ್ಟ್ ಮಾಡಿದ್ದಾರೆ. ಇದರ ಹಿಂದೆ ಇದು ಇಬ್ರು ಮಾತ್ರ ಅಲ್ಲ, ಹಿಂದೆ ಅನೇಕರು ಇದ್ದಾರೆ. ಅವರನ್ನ ಕೂಡ ಅರೆಸ್ಟ್ ಮಾಡುವಂತಹ ಪ್ರಕ್ರಿಯೆ ಈಗಾಗಲೇ ಆಗ್ತಾ ಇದೆ. ಪೊಲೀಸರು ಅದರ ಹಿಂದೆ ಬಿದ್ದು ಕಾರ್ಯಾಚರಣೆಯನ್ನ ಮುಂದುವರಿಸಿದ್ದಾರೆ ಕೂಡ. ಈ ಕೇಸಲ್ಲಿ ಒಂದು ಚಾಲೆಂಜ್ ನಮಗೇನೆಂದರೆ, ಈಗ ಇವತ್ತು ನಾವು ಕೇಸ್ ಮಾಡಿದ್ದೀವಿ, ಎವಿಡೆನ್ಸ್ ಬೇಕಾದಷ್ಟು ಇದೆ. ಇಂಥ ಕೇಸಲ್ಲಿ ಇವರ ಮೇಲ್ಗಡೆ ಇಷ್ಟು ಕೇಸ್ ಆದಮೇಲೆ ಕೂಡ ಈಗ ಇತ್ತೀಚೆಗೆ ಪೊಲೀಸ್ ಫಿಯರ್ ಅಂದರೆ ಹೇಳ್ತೀವಿ. ದೇರ್ ಆರ್ 2 ಫಿಯರ್ಸ್. ರೂಲ್ ಆಫ್ ಲಾ ಅಂದರೆ ಭಯ ಇರಬೇಕು. ಸೊ ಫಿಯರ್ ಆಫ್ ಪೊಲೀಸ್ ಆ್ಯಂಡ್ ಫಿಯರ್ ಆಫ್ ಲಾ. ಫಿಯರ್ ಆಫ್ ಪೊಲೀಸ್ ಅಂದರೆ ಏನೋ ಆ ಕಾಲದಲ್ಲಿ ಇರೋದು. ಕಳ್ತನ ಮಾಡ್ತೀನಿ, ಪೊಲೀಸ್ ಕಡೆ ಸಿಕ್ಕಾಕೊಂಡು ಬಿಡ್ತೀನಿ ಅಂದರೆ ಪೊಲೀಸರು ಹೊಡೆದು ಬಿಡ್ತಾರೆ, ನನಗೇನೋ ಇಶ್ಯೂ ಆಗುತ್ತದೆ, ಚೆನ್ನಾಗಿ ಹೊಡೆದು ಬಿಡ್ತಾರೆ, ಏನೇನೋ ಮಾಡಿಬಿಡ್ತಾರೆ, 3rd ಡಿಗ್ರಿ ಟಾರ್ಚರ್ ಮಾಡ್ತಾರೆ. ಇದು ಪೊಲೀಸ್ ಫಿಯರ್. ಇದು ಇತ್ತೀಚೆಗೆ ತುಂಬ ಕಮ್ಮಿ. ನಮ್ಮ ಆಫೀಸರ್ಸ್ ಯಾರು ಹೊಡೆಯೋದು ಇದೆಲ್ಲ ರ್ಯಾರೆಸ್ಟ್ ಆಫ್ ದ ರ್ಯಾರ್ ಆಗಿಬಿಟ್ಟಿದೆ. ಈಗ ಹೊಡೆಯೋದಕ್ಕೆ ನಾವು ಯೋಚನೆ ಮಾಡ್ತೀವಿ, ಏನೋ ಡೆತ್ ಆಗಿಬಿಡ್ತಾರೆ ಅಂದ್ರೆ, ಮರ್ಡರ್ ಕೇಸ್ ನಮ್ಮ ಮೇಲ್ಗಡೆ ಬರುತ್ತೆ ಅಂದರೆ ಪ್ರತಿಯೊಂದು ಆಫೀಸರ್ಗೆ ಆ ಭಯ ಇದೆ. ಈಗ ಅದರಿಂದ ಇವರಿಗೂ ತುಂಬ ಧೈರ್ಯ ಆಗಿಬಿಟ್ಟಿದೆ. ನಮ್ಮ ಹೊಡೆಯಲ್ಲ, ಏನು ಮಾಡಲ್ಲ ಅಂದರೆ ಧೈರ್ಯ. ಸೆಕೆಂಡ್, ರೂಲ್ ಆಫ್ ಲಾ. ಫಿಯರ್ ಆಫ್ ಲಾ ಅಂದರೆ ಹೇಳ್ತೀವಿ. ಈ ಫಿಯರ್ ಆಫ್ ಲಾ ಅಂದರೆ ಏನು, ನಾನು ತಪ್ಪು ಮಾಡ್ತೀನಂದ್ರೆ ನನಗೆ ಶಿಕ್ಷೆ ಸಿಗುತ್ತಂದ್ರೆ ಭಯ ಇವ್ರಿಗೂ ಸ್ವಲ್ಪನೂ ಇಲ್ಲ. ಯಾಕಂದರೆ ಆಲ್ರೆಡಿ 24 ಕೇಸ್ ಇದೆ, ನನ್ನ ಏನು ಮಾಡೋಕ್ಕಾಗುತ್ತದೆ? ಕರ್ಕೊಂಡು ಹೋಗ್ತಾರೆ, ಒಂದು 20 ದಿವಸ 1 ತಿಂಗಳು ಜೈಲಲ್ಲಿ ಇರ್ತೀನಿ, ಆದಮೇಲೆ ಹೊರಗೆ ಬಂದುಬಿಡ್ತೀನಿ. ಸೊ ಇದರಲ್ಲಿ ಈ ಕಾನೂನು ನಾವು ಕೆಲವೊಂದು ಚಾಲೆಂಜಸ್, ನಿಜವಾಗ್ಲೂ ಚಾಲೆಂಜಸ್ ಇದೆ. ಇವರು ಒಂದು ವೇಳೆ ಬೇಲಲ್ಲಿ ಬಿಡೋ ಸಂದರ್ಭದಲ್ಲಿ, ಇಂಥ ಅಕ್ಯೂಸ್ರನ್ನು ನಾವು ಬೇಲಲ್ಲಿ ಬಿಡೋ ಸಂದರ್ಭದಲ್ಲಿ ಮುಂದೆ ಹಿಡಿಯೋದು ಕಷ್ಟ ಇರ್ತದೆ. ಸೊ ಇದನ್ನು ನಾವು ಖಂಡಿತವಾಗಿ ಬೇರೆ ಬೇರೆ ಕಡೆ ಇದೆಲ್ಲ ಹೆಂಗೆ ಆಗಿದೆ ಅಂದ್ರೆ ನಾವು ತಿಳ್ಕೊಳ್ಬೇಕು.
ನಾವು ನಮ್ಮ ಆಫೀಸರ್ಸ್ಗೆ ಹೇಳಿದ್ದೀವಿ, ಇದೆಲ್ಲ ಕೋರ್ಟ್ ಮಾಡಿ ಕೋರ್ಟ್ಗೆ ಕೊಡಿ, ದೇ ಆಲ್ಸೋ ಹ್ಯಾವ್ ಟು ಅಪ್ಲೈ ದ ಮೈಂಡ್ ಆ್ಯಂಡ್ ಕನ್ಸಿಡರ್ ಮಾಡಬೇಕು. ಆ ಮಾಡುವ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ಒಂದು ನ್ಯಾಯ ಸಿಗ್ತದೆ. ಇಲ್ಲಾಂದರೆ ಇಂಥ ತಪ್ಪು ಮಾಡುವವರು ಮುಂದುವರ್ಕೊಂಡೇ ಹೋಗ್ತಾರೆ, ಕಾನೂನಕ್ಕೆ ಬೆಲೆಯೂ ಇರಲ್ಲ, ಕಾನೂನಕ್ಕೂ ಭಯನೂ ಇರಲ್ಲ ಅಂತ ಆಗಿಬಿಡ್ತದೆ. ಸೊ ಅದರಿಂದ ಇದು ಒಂದು ಚಾಲೆಂಜ್, ಬಟ್ ಈ ಚಾಲೆಂಜನ್ನು ನಾವು ಓವರ್ಕಮ್ ಮಾಡ್ತೀವಿ. ಇನ್ವೆಸ್ಟಿಗೇಷನ್ನು ಕೂಡ ನಮ್ಮ ರಾಜು ಇನ್ಸ್ಪೆಕ್ಟರ್ಗೆ ನಾನು ಈಗ ಚೇಂಜ್ ಮಾಡ್ತಾ ಇದ್ದೀನಿ. ಇನ್ಸ್ಪೆಕ್ಟರ್ ಲೆವೆಲ್ ಈ ಒಂದು 1.5 ಲಕ್ಷ ಕೇಸು ಒಂದು ಸಣ್ಣ ಕೇಸ್ ಅಂದರೆ ನಾವು ಅಂದ್ಕೊಂಡಿರೋ ಸಂದರ್ಭದಲ್ಲಿ ಈ ಕೇಸ್ ಇನ್ವೆಸ್ಟಿಗೇಷನನ್ನು ನಾವು ಆಲ್ರೆಡಿ ರಾಜು ಇನ್ಸ್ಪೆಕ್ಟರ್ಗೆ ಟ್ರಾನ್ಸ್ಫರ್ ಮಾಡಿದ್ದೀನಿ. ಪ್ರಕರಣದ ಬಗ್ಗೆ ಕೊಡಗು ಜಿಲ್ಲಾ SP ರಾಮರಾಜನ್ ಅವರು ಹೇಳಿದ್ದನ್ನು ಕೂಡ ನೀವು ಕೇಳ್ಕೊಂಡ್ರಿ, ನೋಡಿದ್ರಿ ಕೂಡ. ಈ ಪ್ರಕರಣದ ಹಲವು ಚಿತ್ರಣಗಳನ್ನು ಕೂಡ ಅವರು ನಮ್ಮೆದುರಿಗೆ ಹಂಚಿಕೊಂಡಿದ್ದಾರೆ, ಫೋಟೋಸ್ ವಿಡಿಯೋಸ್ಗಳನ್ನ, ಅವುಗಳನ್ನು ಕೂಡ ನೀವು ನೋಡಿದ್ರಿ. ಸದ್ಯ ಈ ಪ್ರಕರಣದಲ್ಲಿ ಇಬ್ಬರು ಕೆಡ್ಡಾಗೆ ಬಿದ್ದಿದ್ದಾರೆ. ಇನ್ನುಳಿದವರಿಗಾಗಿ ಹುಡುಕಾಟ ಮುಂದುವರೆದಿದೆ. ಒಂದು ಗಮನಿಸಬೇಕು, ಈ ಪ್ರಕರಣದಲ್ಲಿ ಕಳುವಾಗಿದ್ದು, ದರೋಡೆಯಾಗಿದ್ದು 1.5 ಲಕ್ಷದ ಮೌಲ್ಯದ ಸೊತ್ತು. ಆದ್ರೆ ಈ ಪ್ರಕರಣದಲ್ಲಿ ಇಬ್ಬರನ್ನ ಸದ್ಯಕ್ಕೆ ಬಂಧಿಸುವಲ್ಲಿ ಹೊರಗೆ ಖರ್ಚಾಗಿದೆ ಎಷ್ಟು ಗೊತ್ತಾ? ಬರೋಬ್ಬರಿ 15 ಲಕ್ಷ. ಜೊತೆಗೆ ಈ ಒಂದು 100 ಮಂದಿ ಪೊಲೀಸರು ಕೂಡ ಈ ತಂಡದಲ್ಲಿ ಈ ಪ್ರಕರಣವನ್ನ ಭೇದಿಸೋದಕ್ಕಾಗಿ ಬೇರೆ ಬೇರೆ ರೀತಿಯಾದಂತಹ ಕೆಲಸಗಳಲ್ಲಿ ತೋರಿಸ್ಕೊಂಡಿದ್ದಾರೆ. ಒಂದು ಟೆಕ್ನಿಕಲ್ ಇಶ್ಯೂ ಇರ್ಬೋದು, ಜೊತೆಗೆ ಬೇರೆ ಬೇರೆ ಕಡೆಗಳಿಗೆ ಹೋಗಿ ಪ್ರಕರಣಗಳ ಮಾಹಿತಿಯನ್ನ ಸಂಗ್ರಹಿಸೋದಿರ್ಬೋದು, ಎಲ್ಲವನ್ನು ಕೂಡ ಒಂದರಿಂದ ಒಂದು ಕೋಆರ್ಡಿನೇಟ್ ಮಾಡೋದು. ಜಿಲ್ಲೆಯ ಬಹುತೇಕ ಅಧಿಕಾರಿಗಳು ಕೂಡ ಇದರ ಹಿಂದೆ ಬಿದ್ದು ಶ್ರಮಿಸಿದ್ದಾರೆ ಅಂತ ಹೇಳ್ಬೋದು. ಒಟ್ಟಾರೆ 15 ಲಕ್ಷ ಖರ್ಚು ಮಾಡಿದ್ದೇವೆ ಅಂತ ವಿಚಾರವನ್ನ SP ರಾಮರಾಜನ್ ಅವರು ಹೇಳಿದ್ರು. ಭೇದಿಸಿರೋದು ಒಳ್ಳೆಯ ವಿಷಯ. ಪೊಲೀಸರ ಶ್ರಮಕ್ಕೆ ಒಂದರ್ಥದಲ್ಲಿ 50% ಗೆಲುವು ಸಿಕ್ಕಿದೆ ಅಂತ ಹೇಳ್ಬೋದು. ಆದ್ರೆ ಇನ್ನುಳಿದ 50% ಏನು ಅಂತ ನೀವು ಹೇಳ್ತೀನಿ ಕೇಳಿ. ನಾನು ಆಗ್ಲೇ ಹೇಳ್ದೆ, ಈ ಪ್ರಕರಣದಲ್ಲಿ ಇರುವವರಿಗೆ ಈ ರೀತಿಯಾದಂತಹ ಕೃತ್ಯದಲ್ಲಿ ಭಾಗಿಯಾಗೋದು, ಪೊಲೀಸರು ಬಂಧಿಸೋದು, ಜೈಲಿಗೆ ಹೋಗೋದು, ಬೇಲ್ ತಗೊಂಡು ಹೊರಗೆ ಬರೋದು, ಇದೆಲ್ಲ ಮಾಮೂಲಿ ಆಗ್ಬಿಟ್ಟಿದೆ. ಆದ್ರೆ ಈ ಪ್ರಕರಣದಲ್ಲೂ ಕೂಡ ಅದೇ ರೀತಿ ಆದ್ರೆ ಪೊಲೀಸರಿಗೆ 100% ಗೆಲುವು ಸಿಗೋದಕ್ಕೆ ಸಾಧ್ಯ ಇಲ್ಲ. ಇನ್ನುಳಿದಂತಹ 50% ಗೆಲುವನ್ನ ಕೊಡ್ಬೇಕಾಗಿರೋದು ನ್ಯಾಯಾಲಯದಲ್ಲಿ ಇವರ ಪ್ರಕರಣದ ಆರೋಪ ಸಾಬೀತಾಗಬೇಕು, ಅಲ್ಲಿ ಅವರಿಗೆ ಶಿಕ್ಷೆ ಆಗ್ಬೇಕು. ಶಿಕ್ಷೆ ಆದ ನಂತರದಲ್ಲೇ ಇವರಿಗೆ ಒಂದರ್ಥದಲ್ಲಿ ಇವರ ಈ ಶ್ರಮ 15 ಲಕ್ಷ ಖರ್ಚು ಮಾಡಿದ್ದು, ಮಾರು ವೇಷದಲ್ಲಿ ಜೀವ ಪಣಕ್ಕಿಟ್ಟು ಹಗಲು ರಾತ್ರಿ ಅಲ್ಲಿ ಆ ಊರಿನಲ್ಲಿ ಆ ಭಯದಲ್ಲಿ ದಿನ ದುಡಿದಿದೆಯಲ್ಲ, ಆ ಶ್ರಮಕ್ಕೆ ಗೆಲುವು ಸಿಗೋದು ನ್ಯಾಯಾಲಯದಲ್ಲಿ ಶಿಕ್ಷೆ ಆದಾಗ ಮಾತ್ರ ಒಂದರ್ಥದಲ್ಲಿ ಪರಿಪೂರ್ಣ ಗೆಲುವು ಸಿಕ್ಕಂತೆ ಆಗುತ್ತೆ. ಈ ಹಿಂದಿನ ಕೇಸ್ಗಳ ರೀತಿಯಲ್ಲಿ ಈ ಪ್ರಕರಣದಲ್ಲಿ ಆಗೋದು ಬೇಡ. ಒಂದು ಕಠಿಣ ಶಿಕ್ಷೆ ಈ ಪ್ರಕರಣದಲ್ಲಿ ಆಗ್ಲಿ ನಟೋರಿಯಸ್ ಗ್ಯಾಂಗ್ಗೆ, ಜೊತೆಗೆ ಈ ನಟೋರಿಯಸ್ ಗಳಿದಾರಲ್ಲ ಅವರನ್ನ ಪೊರೆಯುತ್ತಿರುವಂತಹ ಧಾರು ಜಿಲ್ಲೆಗೆ, ತಾಂಡ ಗ್ರಾಮಕ್ಕೆ, ಅಲ್ಲಿನ ಇವರನ್ನ ಪೋಷಣೆ ಮಾಡ್ತಿರುವಂತಹ ಜನರಿಗೆ ತಕ್ಕ ಪಾಠ ಆಗ್ಲಿ ಅನ್ನೋದು ನಮ್ಮ ಬಯಕೆ ಕೂಡ. ಆ ರೀತಿ ಆಗುತ್ತೆ ಅನ್ನುವಂತಹ ವಿಶ್ವಾಸವನ್ನ ನೀವು ಇಡೋಣ. ಮುಂದೆ ಏನಾಗುತ್ತೆ ಆ ವಿಚಾರ ಕೂಡ ಗೊತ್ತಾಗುತ್ತೆ. ಸದ್ಯಕ್ಕೆ ಈ ಪ್ರಕರಣದ ಸ್ಟೋರಿ ಎಷ್ಟು ನಿಮ್ಗೂ ಕೂಡ ಒಂದು ಅರ್ಥದಲ್ಲಿ ಒಂದು ಪಿಕ್ಚರ್ ನೋಡಿದಾಗೆ ಆಗಿರುತ್ತೆ. ಮುಂದೆ ಮತ್ತೊಂದು ಎಪಿಸೋಡ್ನಲ್ಲಿ ನಿಮ್ಮೊಂದಿಗೆ ಹಾಜರಾಗ್ತೇನೆ. ಅಲ್ಲಿವರೆಗೂ ನಮ್ಮನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡ್ತಾ ಇರಿ, ಸಜೆಷನ್ನ ಕೊಡ್ತಾ ಇರಿ, ಬೆಂಬಲಿಸ್ತಾ ಇರಿ.